ಗೈಸ್, ಇವಾಗ ನಾವು ನೋಡಕ್ ಬಂದಿರೋದು ಪ್ರೆಸೆಂಟ್ ನಲ್ಲಿ ತುಂಬಾನೇ ವೈರಲ್ ಆಗ್ತಿರುವ ಮೂವಿಯನ್ನ. ಅದೇ 94 ವರ್ಷದ ಮುದುಕ ಮೂವಿಯನ್ನ ತೆಗ್ದಿದ್ದಾನೆ ಅಂತ ಎಲ್ಲ ಕಡೆ ವೈರಲ್ ಆಗ್ತಿದೆ ಅಲ್ವಾ? ಅದೇ ಸಿಂಗ್ ಗೀತಮ್ ಅನ್ನುವ ಒಂದು ಹೊಸ ಮೂವಿಯನ್ನೇ ನಾವಿವಾಗ ನೋಡೋದಿಕ್ಕೆ ಹೋಗ್ತಿರೋದು. ಅಂಡ್ ಈ ಮೂವಿಯಲ್ಲಿ ನಾವು ಪ್ರಕೃತಿಯ ವಿರುದ್ಧ ಹೋದ್ರೆ ಅದರ ಪರಿಣಾಮ ಏನಾಗುತ್ತೆ ಅನ್ನುವ ಒಂದು ಕಾನ್ಸೆಪ್ಟ್ ಅನ್ನ ನೋಡ್ತಾ ಇದೀವಿ. ಅದು ಅಲ್ಲದೆ ನಮ್ಮ ಹೀರೋ ಕೂಡ ಚಿನ್ನವನ್ನ ಪಡ್ಕೋಬೇಕು, ನಿಧಿಯನ್ನ ಪಡ್ಕೋಬೇಕು ಅನ್ನುವ ಆಸೆಯಿಂದ ಪ್ರಕೃತಿಯ ವಿರುದ್ಧವಾಗಿ ಕೆಲಸಗಳನ್ನ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಅಂಡ್ ಅದರ ಪರಿಣಾಮವಾಗಿ ಸಂಪೂರ್ಣವಾದ ಊರಿಗೆನೆ ಶಾಪ ಬಂದು ಕುಳಿತುಕೊಳ್ಳುತ್ತೆ. ಆ ನಂತರ ಶಾಪಕ್ಕೆ ಗುರಿಯಾಗಿರುವ ಊರು ಯಾವ ರೀತಿ ಬದುಕುಳಿತು ಅನ್ನುವ ಒಂದು ಕ್ರೇಜಿ ಮೂವಿಯನ್ನ ನೋಡ್ತಾ ಇದೀವಿ. ಮೂವಿ ಮಾತ್ರ ಸಖತ್ತಾಗಿದೆ. ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗುವೆ ನಮ್ಮ ಜೊತೆಯಾಗಿನೇ ನೋಡಿ. ಅಂಡ್ ಇಲ್ಲಿವರೆಗುವೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಅಲ್ಲದೆ ಹೊಸದಾಗಿ ಬರ್ತಾ ಇರುವ ತೆಲುಗು, ತಮಿಳು, ಮಲಯಾಳಿ ಮೂವಿಗಳನ್ನ ಎಕ್ಸ್ಪ್ಲೈನ್ ಮಾಡೋದಿಕ್ಕೆ ಅಂತಾನೆ ಹೊಸ ಚಾನೆಲ್ ಅನ್ನವೇ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಅದನ್ನವೇ ಕೂಡ ಮಿಸ್ ಅನ್ನ ಮಾಡದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ಮೂವಿಯನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ನಲ್ಲಿ ನಮ್ಮ ಹೀರೋವಾಗಿರುವ ಪ್ರತಾಪನ್ನ ತೋರಿಸ್ತಾರೆ. ಅಂಡ್ ಪ್ರೆಸೆಂಟ್ ನಲ್ಲಿ ನೋಡೋದಾದ್ರೆ ಇವನು ಒಂದು ಜೈಲಿನ ಒಳಗಡೆನೆ ಇದ್ದಾನೆ. ಅಂಡ್ ಇವತ್ತು ಇವನ ಶಿಕ್ಷೆ ಕೂಡ ಕಂಪ್ಲೀಟ್ ಆಗಿ ಹೊರಗಡೆಗೆ ರಿಲೀಸ್ ಅನ್ನ ಮಾಡ್ತಿರ್ತಾರೆ. ಸೊ ಒಬ್ಬ ಕಾನ್ಸ್ಟೇಬಲ್ ಬಂದು ಇವನನ್ನ ಹೊರಗಡೆಗೆ ಕರ್ಕೊಂಡು ಬರೋದಿಕ್ಕೆ ನೋಡ್ಬೇಕಾದ್ರೆ ಈ ಪ್ರತಾಪು ಹೊರಗಡೆ ನಮ್ಗೆ ಯಾರಿವೆ ಇಲ್ದಿರೋದ್ರಿಂದ ಹೋಗಿ ನಾವು ಏನನ್ನ ಮಾಡೋಣ, ಇನ್ನವೇ ಕೆಲವು ದಿನಗಳ ಕಾಲ ಇಲ್ಲೇನೆ ಇರೋದಿಕ್ಕೆ ಟೈಮ್ ಅನ್ನ ಕೊಡಿ ಅನ್ನೋದಾಗಿನೇ ಕೇಳ್ಕೊತಾನೆ. ಬಟ್ ಆದ್ರೂ ಕಾನ್ಸ್ಟೇಬಲ್ ಇವನನ್ನ ಹೊರಗಡೆಗಾಗಿನೇ ಎಳ್ಕೊಂಡು ಬಂದು ಬಿಸಾಡ್ತಾರೆ. ನಂತರ ಇವನ ಹತ್ರಕ್ಕೆ ಒಬ್ಬ ಲಾಯರ್ ಬಂದು ಭೇಟಿಯನ್ನ ಮಾಡಿ ನಿನ್ನ ತಂದೆಯವರು ನಿನಗಾಗಿ ಕೊಟ್ಟಿರುವ ಒಂದು ಸೂಟ್ ಕೇಸ್ ಇದೆ ಅನ್ನೋದಾಗಿ ಪ್ರತಾಪ್ ಅವನ ಕೈಗೆ ಒಂದು ಸೂಟ್ ಕೇಸ್ ಅನ್ನ ತಂದು ಮಡಗ್ಬೇಕಾದ್ರೆ ನಮ್ಮ ಪ್ರತಾಪು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಆ ಸೂಟ್ ಕೇಸ್ ಅನ್ನ ಕಸದ ಒಂದು ಗಾಡಿಗೆ ಎಸೆದ್ ಬಿಡ್ತಾನೆ. ಆ ನಂತರ ಆ ಲಾಯರು ನಿನ್ನ ತಂದೆ ನಿನಗಾಗಿ ಅಂತ ತುಂಬಾನೇ ಆಸ್ತಿಯನ್ನ ಮಾಡಿ ಮಡಗಿದ್ರು ಅಂಡ್ ಅದಕ್ಕೆ ಸಂಬಂಧಪಟ್ಟಿರುವ ಎಲ್ಲ ಪೇಪರ್ಗಳಿವೆ ಕೂಡ ಸೂಟ್ ಕೇಸ್ ನಲ್ಲಿದೆ ಅಂತ ಹೇಳ್ಕೋಬೇಕಾದ್ರೆ ಅದನ್ನ ಕೇಳುವ ಪ್ರತಾಪು ಒಂದು ಕ್ಷಣಕ್ಕೆನೆ ಶಾಕ್ ಆಗ್ಬಿಡ್ತಾನೆ. ಆಸ್ತಿ ಹೆಸರನ್ನ ಕೇಳ್ತಿದಾಗೇನೆ ಪಟಾಪಟ ಅಂತ ಗಾಡಿಯನ್ನ ಹುಡುಕಿ ಅದನ್ನ ಫಾಲೋವನ್ನ ಮಾಡಿ ಫೈನಲಿ ಆ ಸೂಟ್ ಕೇಸ್ ಅನ್ನವೇ ಕೂಡ ಓಪನ್ ಮಾಡಿ ನೋಡ್ಬೇಕಾದ್ರೆ ಇವನ ಫಾದರು ಇವನಿಗೆ ಅಂತ 99 ಎಕರೆಯಷ್ಟು ಆಸ್ತಿಯನ್ನ ಬರ್ದು ಮಡಗಿದ್ದಾರೆ. ಈ ವಿಷಯ ಗೊತ್ತಾಗ್ತಿದಾಗೇನೆ ತುಂಬಾನೇ ಖುಷಿಯನ್ನ ಪಟ್ಟು ನಮ್ಮ ಆಸ್ತಿಯನ್ನ ನಾವು ಪಡ್ಕೊಳ್ಳೋಣ ಅಂತ ಜಾಗದ ಕಡೆಗಾಗಿನೇ ಹೊರಟು ಬರ್ತಾನೆ. ಅಂದ್ರೆ ಇವನ ಆಸ್ತಿ ಇರೋದು ಕುಬೇರಪುರಂ ಅನ್ನುವಂತ ಒಂದು ಊರಿನಲ್ಲಿ. ಸೊ ಅದೇ ಜಾಗಕ್ಕಾಗಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಬರ್ಬೇಕಾದ್ರೆ ಆ ಊರು ಸಂಪೂರ್ಣವಾಗಿ ಬರಗಾಲದಿಂದ ತುಂಬೋಗಿದೆ. ಅಂಡ್ ಆ ಊರಿಗೆ ಕನೆಕ್ಟ್ ಆಗಿ ಇರೋದು ಕೇವಲ ಒಂದೇ ಒಂದು ಬ್ರಿಡ್ಜ್. ಅದ್ರ ಮುಖಾಂತರನೇ ಆ ಊರಿನ ಒಳಗಡೆಗೆ ಹೋಗ್ಬೇಕು ಮತ್ತೆ ಆ ಊರಿನಿಂದ ಹೊರಗಡೆ ಬರ್ಬೇಕು. ಸರಿ, ಓಕೆ ಅಂತ ಪ್ರತಾಪ್ ಕೂಡ ಬ್ರಿಡ್ಜ್ ಅನ್ನ ದಾಟಿ ಒಳಗಡೆ ಬರ್ಬೇಕಾದ್ರೆ ವೆಂಕಟ ಅನ್ನುವ ವ್ಯಕ್ತಿ ನಮ್ಮ ಪ್ರತಾಪ್ಗೋಸ್ಕರನೇ ಕಾಯ್ಕೊಂಡು ಕುಳಿತಿರ್ತಾನೆ. ಅಂಡ್ ಇವನನ್ನ ನೋಡ್ಬೇಕಾದ್ರೆ ತುಂಬಾನೇ ಹ್ಯಾಪಿಯಾಗಿ ಕಾರಿನ ಒಳಗಡೆಗಾಗಿನೇ ಕೂರಿಸ್ಕೊಂಡು ಸೀದಾ ಊರಿನ ಕಡೆಗಾಗಿನೇ ಹೊರಟು ಬರ್ತಾನೆ. ಅಂಡ್ ಆ ವೆಂಕಟು ರೇಣು ಅನ್ನುವ ಒಬ್ಬಳು ಲೇಡಿಗೆ ಕಾಳನ್ನ ಮಾಡಿ ನೀವು ಕರ್ಸಿರುವ ಪ್ರತಾಪ್ ಬಂದ್ಬಿಟ್ಟಿದ್ದಾರೆ ಅನ್ನೋದಾಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾನೆ. ಅಂಡ್ ಇದೇ ರೀತಿಯಾಗಿ ಇವರವೇ ಕೂಡ ಟ್ರಾವೆಲ್ ಅನ್ನ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ನಮ್ಮ ಪ್ರತಾಪ್ಗೆ ಬೋರ್ ಆಗ್ತಿದೆ ಅಂತ ಸಾಂಗ್ ಅನ್ನ ಪ್ಲೇ ಮಾಡ್ಬಿಡ್ತಾನೆ. ಅಂಡ್ ಇವಾಗ ಇವರ ಕಾರಿನ ಒಳಗಡೆ ಒಬ್ಬ ನಶೇಡಿ ಕೂಡ ಕುಳಿತಿರ್ತಾನೆ. ಅವನು ಮೇಲಕ್ಕಾಗಿನೇ ಇದ್ದು ಸಾಂಗ್ ಅನ್ನ ಆಫ್ ಮಾಡ್ಬಿಡು, ಯಾಕಂದ್ರೆ ಈ ವೆಂಕಟ್ಗೆ ಸಾಂಗ್ ಅನ್ನ ಕೇಳೋದು ಅಂದ್ರೆ ಅಲರ್ಜಿ ಅನ್ನೋದಾಗಿನೇ ಹೇಳ್ಬಿಡ್ತಾನೆ. ಅಂಡ್ ಇದೇ ಗಾಬರಿಯಲ್ಲಿ ವೆಂಕಟ್ ಕೂಡ ಕಂಟ್ರೋಲ್ ಅನ್ನ ಕಳ್ಕೊಂಡು ಒಂದು ಮರಕ್ಕಾಗಿನೇ ಬಂದು ಡ್ಯಾಶ್ ಅನ್ನ ಮಾಡ್ತಾನೆ. ಅಂಡ್ ಆ ದೊಡ್ಡದಾದ ಮರದ ಒಳಗಡೆಯಿಂದ ಗೌರಿ ಅನ್ನುವ ಹುಡುಗಿ ಕೂಡ ಹೊರಗಡೆಗಾಗಿನೇ ಬಂದು ವೆಂಕಟ್ಗೆ ಸರ್ಸರಿಯಾಗಿ ಬೈಯೋದಕ್ಕಾಗಿನೇ ಶುರುವನ್ನ ಮಾಡ್ಕೊಂಡ್ ಬಿಡ್ತಾಳೆ. ಇದನ್ನ ನೋಡುವ ವೆಂಕಟ್ ಗೌರಿಗೆ ಸ್ವಲ್ಪ ಹಣವನ್ನ ಕೊಟ್ಟು ಮ್ಯಾಟರ್ ಅನ್ನ ಕ್ಲೋಸ್ ಮಾಡೋಣ ಅಂತ ಟ್ರೈ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಆ ಗೌರಿ ಹಣವನ್ನ ಈಸ್ಕೊಳ್ಳೋದಿಕ್ಕಾಗಿ ರೆಡಿ ಇಲ್ಲ, ಬದಲಾಗಿ ಮರದ ಹತ್ರ ಕ್ಷಮೆಯನ್ನ ಕೇಳು ಅನ್ನೋದಾಗಿನೇ ಡಿಮ್ಯಾಂಡ್ ಅನ್ನ ಮಾಡ್ತಿದ್ದಾಳೆ. ಅಷ್ಟೇ ಇದನ್ನ ನೋಡುವ ನಮ್ಮ ಪ್ರತಾಪ್ಗಂತೂ ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಈ ಹುಡುಗಿಯ ತಲೆ ಕೆಟ್ಟೋಗಿದೆ ಅನ್ಸುತ್ತೆ, ಯಾಕಂದ್ರೆ ಮರದ ಹತ್ರ ಯಾರು ತಾನೇ ಕ್ಷಮೆಯನ್ನ ಕೇಳ್ತಾರೆ ಅನ್ನೋದಾಗಿನೇ ಮಾತಾಡ್ತಿರ್ತಾನೆ. ಇದನ್ನ ಕೇಳುವ ಗೌರಿ ಸಂಪೂರ್ಣವಾದ ನಮ್ಮ ಊರಿನಲ್ಲಿ ಇರೋದು ಇದೊಂದೇ ಮರ, ಆದ್ರಿಂದ ನಾನಿದನ್ನ ನನ್ನ ಪ್ರಾಣಕ್ಕಿಂತನವೇ ಹೆಚ್ಚಾಗಿನೇ ಕಾಪಾಡ್ಕೊಂಡು ಬರ್ತಾ ಇದ್ದೀನಿ. ಅಂಡ್ ಇದನ್ನ ನನ್ನ ತಾಯಿಯವರು ಚಿಕ್ಕ ವಯಸ್ಸಿನಲ್ಲಿ ನೆಟ್ಟಿ ಬಂದಿರೋದು, ಸೊ ಅವರ ಕೊನೆಯ ನೆನಪಿಗಾಗಿ ಇರೋದು ಅಂತ ಅಂದ್ರೆ ಇದೊಂದೇ ಮರ ಅನ್ನೋದಾಗಿನೇ ಹೇಳ್ಕೊತಾಳೆ. ಆ ನಂತರ ವೆಂಕಟ್ ಕೂಡ ಬೇರೆ ದಾರಿ ಇಲ್ದೆ ಮರದ ಹತ್ರ ಸಾರಿಯನ್ನ ಕೇಳ್ತಾನೆ. ನೆಕ್ಸ್ಟ್ ಇವಾಗ ಆಕ್ಸಿಡೆಂಟ್ ಅನ್ನ ಮಾಡ್ಕೊಂಡಿರೋದ್ರಿಂದ ಕಾರು ಕೆಟ್ಟೋಗಿದೆ ಅಲ್ವಾ, ಆದ್ರಿಂದ ಗೌರಿ ಅವಳ ಬೈಕಿನಲ್ಲೇ ನಮ್ಮ ಪ್ರತಾಪ್ ಅವನ್ನ ಓಲ್ಡ್ ಮೈನ್ ನ ವರ್ಗವೇ ಕೂಡ ಡ್ರಾಪ್ ಅನ್ನ ಮಾಡು ಅಂತ ಕೇಳ್ಕೊತಾರೆ. ಸೊ ತುಂಬಾನೇ ರಿಕ್ವೆಸ್ಟ್ ಅನ್ನ ಮಾಡ್ಕೋಬೇಕಾದ್ರೆ ಗೌರಿ ಕೂಡ ಸರಿ ಬೋಕಿನೋದಾಗಿ ಒಪ್ಕೊಂಡು ನಮ್ಮ ಪ್ರತಾಪನ ಓಲ್ಡ್ ಮೈನ್ ನ ಕಡೆಗಾಗಿನೇ ಕರ್ಕೊಂಡು ಬರ್ತಾಳೆ. ಆ ರೀತಿ ಬರ್ತಿರ್ಬೇಕಾದ್ರೆ ಗೌರಿ ಒಂದು ವಿಷಯವನ್ನವೇ ಕೂಡ ಹೇಳ್ಕೊತಾಳೆ. ಈ ಜಾಗಕ್ಕೆ ಯಾರು ಕೂಡ ಬರೋದಿಕ್ಕೆ ಯೋಚನೆಯನ್ನವೇ ಮಾಡೋದಿಲ್ಲ, ಯಾಕಂದ್ರೆ ಯಾರು ಇಲ್ಲಿಗೆ ಬರ್ತಾರೋ ಅವರು ಮತ್ತೆ ವಾಪಸ್ಸು ಬಂದೇ ಇಲ್ಲ ಅನ್ನೋದಾಗಿ ಹೇಳ್ಕೊತಾಳೆ.
ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಮತ್ತೊಂದು ಕಡೆಯಲ್ಲಿ ರೇಣು ಮತ್ತೆ ಅವಳ ಫಾದರ್ ಅನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವರೇನೆ ಈ ಗೋಲ್ಡ್ ಮೈನ್ ಅಲ್ಲಿ ತುಂಬಾನೇ ಕೆಲಸಗಾರರನ್ನ ಕರ್ಕೊಂಡು ಬಂದು ಚಿನ್ನವನ್ನ ಭೂಮಿಯಿಂದ ತೆಗೆಯೋದಿಕ್ಕಾಗಿ ಮೈನಿಂಗ್ ಅನ್ನ ಮಾಡ್ಸಿ ಬರ್ತಾ ಇರೋರು. ಸೊ ಇವರು ಹಲವಾರು ವರ್ಷಗಳಿಂದ ಮೈನಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಕಲ್ಲು ಬಂಡೆಗಳನ್ನ ಬಿಟ್ರೆ ಇವರಿಗೆ ಒಂದು ಚಿಕ್ಕ ಪೀಸು ಚಿನ್ನ ಕೂಡ ಇಲ್ಲಿವರೆಗೂ ಸಿಕ್ಕಿರ್ತಾನೆ ಇಲ್ಲ. ಆಕ್ಚುಲ್ ಆಗಿ ರೇಣು ಮತ್ತೆ ಇವಳ ಫಾದರ್ ನ ಬಗ್ಗೆ ಹೇಳ್ಬೇಕು ಅಂದ್ರೆ ಹೇಳ್ಕೊಳ್ಳುವಷ್ಟು ಒಳ್ಳೆಯವ್ರೇನಲ್ಲ. ಯಾಕಂದ್ರೆ ವರ್ಕರ್ ಗಳಿಗೆ ತುಂಬಾನೇ ಟಾರ್ಚರ್ ಅನ್ನ ಕೊಟ್ಟು ಇಲ್ಲಿ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ಅಂಡ್ ಇದ್ರ ಮಧ್ಯದಲ್ಲಿ ಯಾರಾದ್ರೂ ಕೂಡ ತೀರಿ ಹೋದ್ರೆ ಅವರಿಗೆ ಯಾವುದೇ ರೀತಿ ಕಾಂಪನ್ಸೇಷನ್ ಅನ್ನವೇ ಕೂಡ ಕೊಡೋದೇ ಇಲ್ಲ. ಈ ಕಡೆ ನಮ್ಮ ಗೌರಿ ಪ್ರತಾಪನ್ನ ಕರ್ಕೊಂಡು ಬರ್ತಿದ್ಲು ಅಲ್ವಾ, ಅವಳು ಸೀದಾ ಒಂದು ಕುಬೇರನ ದೇವಸ್ಥಾನದ ಹತ್ರಕ್ಕಾಗಿನೇ ಕರ್ಕೊಂಡು ಬರ್ತಾಳೆ. ಅಂದ್ರೆ ಈ ಊರಿನಲ್ಲಿರುವ ಎಲ್ಲಾ ಜನಗಳಿವೆ ಕೂಡ ಈ ಕುಬೇರನನ್ನೇ ದೇವರನ್ನಾಗಿ ಇಟ್ಟು ಪೂಜೆಯನ್ನ ಮಾಡಿ ಬರ್ತಾ ಇರೋದು. ಆ ನಂತರ ನಮ್ಮ ಪ್ರತಾಪ್ ಅವನನ್ನ ಕರ್ಕೊಂಡು ಫೈನಲ್ ಆಗಿ ಗೋಲ್ಡ್ ಮೈನ್ ನ ಜಾಗಕ್ಕಾಗಿನವೇ ತಂದು ಬಿಡ್ತಾಳೆ. ಅಂಡ್ ಇದೇ ಆಫೀಸ್ ನ ಒಳಗಡೆ ಸ್ವಾಹಿಲಿ ಅನ್ನುವ ಒಬ್ಬ ವ್ಯಕ್ತಿ ಕೂಡ ಬಂದಿದ್ದಾನೆ. ಅಂದ್ರೆ ಈ ರೇಣು ಮತ್ತೆ ಅವಳ ಫಾದರು ತುಂಬಾನೇ ವರ್ಷಗಳಿಂದ ಮೈನಿಂಗ್ ಮಾಡ್ತಿದ್ರೆ ಕೂಡ ಯಾವುದೇ ರೀತಿ ಚಿನ್ನ ಇವರಿಗೆ ಸಿಕ್ಕಿಲ್ಲ ಅಲ್ವಾ. ಸೊ ಈ ಜಾಗವನ್ನ ಸ್ವಾಹಿಲಿ ಅನ್ನುವ ವ್ಯಕ್ತಿಗೆ 100 ಕೋಟಿಗೆ ಮಾರಿ ಬಿಡೋದಿಕ್ಕಾಗಿನೇ ಯೋಚನೆಯನ್ನ ಮಾಡ್ತಿದ್ದಾರೆ. ಅಂಡ್ ಅದೇ ರೀತಿ ವ್ಯಕ್ತಿ ಕೂಡ ಅದನ್ನ ಪರ್ಚೇಸ್ ಮಾಡೋದಿಕ್ಕಾಗಿನೇ ಬಂದಿರೋದು. ಬಟ್ ಆದ್ರೆ ಇಲ್ಲಿ ಇರ್ತಾ ಇರುವ ಪ್ರಾಬ್ಲಮ್ ಏನು ಅಂದ್ರೆ ಈ ಸಂಪೂರ್ಣವಾದ ಜಾಗ ನಮ್ಮ ಪ್ರತಾಪ್ ಅವನ ಹೆಸರಿನಲ್ಲೇ ಇದೆ. ಸೊ ಅವನ ಸಿಗ್ನೇಚರ್ ಇಲ್ಲದೆ ಇವರು ಯಾವ ಡೀಲ್ ಅನ್ನವೇ ಕೂಡ ಮಾಡೋದಿಕ್ಕೆ ಆಗೋದಿಲ್ಲ. ಆದ್ರಿಂದ ಈ ರೇಣು ಯಾವ ಪ್ಲಾನ್ ಅನ್ನ ಮಾಡಿದಾಳೆ ಅಂದ್ರೆ ಇವಳ ಕಡೆ ಇರುವ ಒಬ್ಬ ವ್ಯಕ್ತಿಯನ್ನ ಪ್ರತಾಪ್ನ ಹಾಗೇನೆ ಗೆಟಪ್ ಅನ್ನ ಹಾಕೊಂಡು ನಾರ್ಮಲ್ ಆಗಿನೇ ಬಂದು ಸೈನ್ ಅನ್ನ ಮಾಡಿ ಹೋಗೋದಿಕ್ಕಾಗಿ ಡೂಪ್ಲಿಕೇಟ್ ಒಬ್ಬ ವ್ಯಕ್ತಿಯನ್ನ ರೆಡಿ ಮಾಡಿ ಮಡಗಿದ್ದಾಳೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಒರಿಜಿನಲ್ ಆಗಿರುವ ಪ್ರತಾಪ್ ಕೂಡ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಅಲ್ವಾ. ಆದ್ರಿಂದ ಇವರ ಎಲ್ಲ ಡ್ರಾಮಾವನ್ನವೇ ಕೂಡ ಅರ್ಥವನ್ನ ಮಾಡ್ಕೊಂಡು ಆ ಡೂಪ್ಲಿಕೇಟ್ ಪ್ರತಾಪ್ ಒಳಗಡೆ ಬರೋದಕ್ಕಿಂತ ಮುಂಚೆ ನಮ್ಮ ಒರಿಜಿನಲ್ ಆಗಿರುವ ಪ್ರತಾಪೇನೆ ಎಂಟ್ರಿಯನ್ನ ಕೊಡ್ತಾನೆ. ಅಂಡ್ ಈ ವಿಷಯ ರೇಣುಗವೇ ಕೂಡ ಗೊತ್ತಿಲ್ಲದೆ ಇರೋದ್ರಿಂದ ಇವನು ನಮ್ಮ ಕಡೆಯ ಡೂಪ್ಲಿಕೇಟ್ ವ್ಯಕ್ತಿ ಅಂತ ತಿಳ್ಕೊತಾಳೆ. ನಂತರ ಸೈನನ್ನ ಮಾಡೋದಿಕ್ಕೆ ಹೇಳ್ಬೇಕಾದ್ರೆ ನಮ್ಮ ಪ್ರತಾಪ್ ಎಲ್ಲಾ ಫೈಲ್ಗಳನ್ನುವೇ ಓದೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾನೆ. ಆದ್ರಿಂದ ಈ ರೇಣು ನೀನು ಎಷ್ಟೇ ಆಕ್ಟಿಂಗ್ ಅನ್ನ ಮಾಡಿದ್ರವೇ ಕೂಡ ನಿನ್ಗೆ ನಾವು ಕೊಡೋದು ಕೇವಲ 2,000 ಅಷ್ಟೇನೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಈ ರೀತಿಯಾಗಿನೇ ಮಾತಾಡ್ತಿರ್ಬೇಕಾದ್ರೇನೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಬಂದಿರೋದು ಡೂಪ್ಲಿಕೇಟ್ ಆಗಿರುವ ಪ್ರತಾಪ್ ಅಲ್ಲ, ಬದಲಾಗಿ ಒರಿಜಿನಲ್ ಆದ ಪ್ರತಾಪ್ ಅಂತ. ಸೊ ನಿಜವಾದ ನಾಯಕನೇ ಬಂದ್ಬಿಟ್ಟಿದ್ದಾನೆ ಅಂದ್ರೆ ಈ ಡೀಲ್ ಅನ್ನ ಮಾಡೋದಿಕ್ಕೆ ಆಗಲ್ಲ ಅಂತ ಇವಳು ಟೆನ್ಷನ್ ಆಗ್ಬೇಕಾದ್ರೆ ಅದಕ್ಕೆ ನಮ್ಮ ಪ್ರತಾಪು ಇಲ್ಲಿ ಯಾವುದೇ ಚಿನ್ನನವಿಲ್ಲ ಏನುವೇ ಇಲ್ಲ, ಈ ಡೀಲು ಆಗೋದಿಕ್ಕೆ ಬಿಡಿ ಅನ್ನೋದಾಗಿನೇ ಮಾತಾಡ್ತಾನೆ. ಬಟ್ ಆದ್ರೆ ಯಾವಾಗ 100 ಕೋಟಿಗೆ ಈ ಡೀಲ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ ಆವಾಗ ಇವನಿಗೆ ಸ್ವಲ್ಪ ಡೌಟ್ಗಳು ಬರೋದಿಕ್ಕೆ ಶುರುವಾಗುತ್ತೆ ನೋಡಿ. ಅಂದ್ರೆ ಇಷ್ಟು ದೊಡ್ಡ ಡೀಲು ಆಗ್ತಾ ಇದೆ ಅಂದ್ರೆ ಖಂಡಿತ ಇದ್ರಲ್ಲಿ ಚಿನ್ನ ಇದೆ ಅಂತ ಅರ್ಥ. ಆದ್ರಿಂದ ಮೊದ್ಲು ಇಲ್ಲಿ ಚಿನ್ನ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಮ್ಯಾಪಿಂಗ್ ಅನ್ನ ಮಾಡಿ, ಒಂದ್ ವೇಳೆ ಚಿನ್ನ ಇದೆ ಅಂದ್ರೆ ಮಾತ್ರ ನಿಮ್ಮ ಜೊತೆಯಾಗಿ ಡೀಲ್ ಅನ್ನ ಮಾಡ್ತೀನಿ. ಅಂಡ್ ಅದ್ರಲ್ಲಿ ನಿಮ್ಗೆ 50% ನನ್ಗೆ 50% ಅಂತ ಡೀಲ್ ಅನ್ನ ಮಾಡ್ಕೋತಾನೆ. ಅಂಡ್ ಹೊರಗಡೆ ನೋಡ್ಬೇಕಾದ್ರೆ ನಮ್ಮ ಗೌರಿ ವರ್ಕರ್ ಗಳನ್ನ ಕರ್ಕೊಂಡು ಒಂದು ದೊಡ್ಡ ಗಲಾಟೆಯನ್ನ ಮಾಡ್ತಾ ಇದ್ದಾಳೆ. ಅಂದ್ರೆ ತುಂಬಾ ಜನರಿಗೆ ಇಂಜುರಿ ಆಗಿ ತೀರಿ ಹೋಗ್ತಾ ಇದ್ದಾರೆ ಅಲ್ವಾ. ಸೊ ಅವರಿಗೆ ಸ್ವಲ್ಪ ಕಾಂಪನ್ಸೇಷನ್ ಆದ್ರವೇ ಕೊಡ್ಬೇಕು ಅನ್ನೋದಾಗಿನೇ ಡಿಮ್ಯಾಂಡ್ ಅನ್ನ ಮಾಡ್ತಿದ್ದಾಳೆ. ಬಟ್ ಆದ್ರೆ ರೇಣು ಮಾತ್ರ ಯಾವುದೇ ಕಾಂಪನ್ಸೇಷನ್ ಅನ್ನ ಕೊಡೋದಿಕ್ಕಾಗಿ ರೆಡಿ ಇಲ್ಲ. ಸೊ ಇದನ್ನ ಕೇಳುವ ನಮ್ಮ ಗೌರಿ ಅವಳ ಫಾದರವೇ ಕೂಡ ಇವರು ಹೇಳಿದಾಗಿನೇ ನಾವು ಕೆಲ್ಸವನ್ನ ಮಾಡೋದ್ ಬಿಟ್ಟು ನಮ್ಮ ಹತ್ರ ಬೇರೆ ದಾರಿ ಇಲ್ಲ ಕಣಮ್ಮ, ಕೇವಲ ನಾವು ಕೆಲ್ಸವನ್ನ ಮಾಡಿ ಅದರಿಂದ ಬರುವ ಹಣದಲ್ಲಿ ಬದುಕಬೇಕು ಅನ್ನೋದಾಗಿ ಹೇಳ್ಕೊತಾರೆ. ಆ ನಂತರ ನಮ್ಮ ಪ್ರತಾಪ್ ಕೂಡ ಇವಾಗ ಈ ಊರಿನ ಒಳಗಡೆನೆ ಉಳ್ಕೋಬೇಕು ಅಲ್ವಾ. ಸೊ ಪ್ರತಾಪನ್ನ ಊರಿನ ಒಳಗಡೆಗೆ ಡ್ರಾಪ್ ಅನ್ನ ಮಾಡಿ ಬಾ ಅನ್ನೋದಾಗಿನೇ ಹೇಳ್ಕೊತಾರೆ. ಆದ್ರಿಂದ ಬೇರೆ ದಾರಿ ಇಲ್ದೆ ಗೌರಿ ಕೂಡ ನಮ್ಮ ಪ್ರತಾಪನ್ನ ಕರ್ಕೊಂಡು ಊರಿನ ಕಡೆಗೆ ಹೊರಟು ಬರ್ತಾಳೆ. ಅಂಡ್ ಆ ರೀತಿ ಬರ್ಬೇಕಾದ್ರೇನೆ ಗೊತ್ತಾಗುತ್ತೆ ಈ ಊರಿನಲ್ಲಿರುವ ಎಲ್ಲಾ ಜನಗಳಿವೆ ಕೂಡ ತುಂಬಾನೇ ವಿಚಿತ್ರ ಅನ್ನೋದಾಗಿ. ನೆಕ್ಸ್ಟ್ ನಮ್ಮ ಗೌರಿ ಸ್ವಾತಿ ಅನ್ನುವ ಹುಡುಗಿ ಹತ್ರಕ್ಕಾಗಿನೇ ಬಂದು ಸ್ವಲ್ಪ ಹಣವನ್ನ ಕೊಡ್ತಾಳೆ. ಅಂಡ್ ಆ ಸ್ವಾತಿಯನ್ನ ನೋಡ್ಬೇಕಾದ್ರೆ ಇವಾಗ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಅಂಡ್ ಅವಳ ಗಂಡ ಕೂಡ ಇದೇ ರೀತಿಯಾಗಿ ಮೈನಿಗನ್ನ ಮಾಡ್ಬೇಕಾದ್ರೆ ಅದೇ ಜಾಗದಲ್ಲಿ ಸಿಕ್ಕಿ ಸತ್ತು ಹೋಗಿರೋದು. ಬಟ್ ಆದ್ರೆ ರೇಣು ಕಡೆಯಿಂದ ಯಾವುದೇ ರೀತಿಯಾದ ಕಂಪನ್ಸೇಷನ್ ಸಿಗ್ಲಿಲ್ಲ, ಏನುವೆ ಕೂಡ ಸಿಗೋದಿಲ್ಲ. ಆದ್ರಿಂದ ಬೇರೆ ದಾರಿ ಇಲ್ದೆ ನಮ್ಮ ಗೌರಿನೇ ಸ್ವಲ್ಪ ಹಣವನ್ನ ಕೊಟ್ಟು ಇವಳು ಬದುಕೋದಿಕ್ಕಾಗಿ ಹೆಲ್ಪ್ ಅನ್ನ ಮಾಡಿ ಬರ್ತಿದ್ದಾಳೆ. ಅಂಡ್ ಇವಾಗ ಈ ಪ್ರತಾಪು ಉದಯ ಮಾನ್ಯಂನ ಮಗ ಅನ್ನೋದಾಗಿ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಸೊ ಊರಿನ ಜನಗಳು ಇವನ ಹತ್ರಕ್ಕಾಗಿನೇ ಬಂದು ಸರ್ ಅಂತನವೇ ಕೂಡ ಕರೆದು ರೆಸ್ಪೆಕ್ಟ್ ಅನ್ನ ಕೊಟ್ಟು ಎಲ್ಲರಿಗೂ ಕೂಡ ಚೆನ್ನಾಗಿನೇ ಮಾತಾಡ್ಸೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಬಟ್ ಆದ್ರೆ ನಮ್ಮ ಪ್ರತಾಪ್ಗಂತೂ ಇಬ್ರು ಏನಕ್ಕೆ ನನ್ಗೆ ಇಷ್ಟೊಂದು ಗೌರವವನ್ನ ಕೊಡ್ತಾ ಇದ್ದಾರೆ, ನಾನಂದು ಈ ಎಲ್ಲಾ ಜಮೀನನ್ನವೇ ಕೂಡ ಮಾರಾಕೋದಿಕ್ಕಾಗಿ ಬಂದಿದ್ದೀನಿ ಅನ್ನೋದಾಗಿನೇ ಯೋಚಿಸ್ತಾನೆ. ನಂತರ ನಮ್ಮ ಗೌರಿ ಪ್ರತಾಪನ ಕರ್ಕೊಂಡು ಅವನು ಸ್ಟೇ ಆಗಿರುವ ಮನೆ ಹತ್ರಕ್ಕಾಗಿನೇ ತಂದು ಬಿಡ್ತಾಳೆ. ಅಂಡ್ ಇವನವೇ ಕೂಡ ಒಳಗಡೆ ಬರ್ಬೇಕಾದ್ರೆ ಒಂದು ಲೇಡಿ ಇವನ ಕೈಯನ್ನ ಹಿಡ್ಕೊಬಿಡ್ತಾಳೆ. ಸೊ ಇವನು ಭಯವನ್ನ ಪಡ್ಕೋಬೇಕಾದ್ರೆ ಗೌರಿ ಬಂದು ಈ ಊರಿನ ಜನಗಳು ಹೇಳುವ ಪ್ರಕಾರ ಇವರ ತಲೆ ಸರಿ ಇಲ್ವಂತೆ, ಇವರಿಗೆ ಹುಚ್ಚು ಹಿಡ್ದಿದೆ ಅಂತ ಅನ್ನೋದಾಗಿನೇ ಹೇಳ್ಕೊತಾರೆ. ಅಂಡ್ ಆ ಲೇಡಿಯನ್ನ ನೋಡ್ಬೇಕಾದ್ರೆ ಯಾವುದೋ ಒಂದು ಕೋಡ್ ವರ್ಡ್ ನಲ್ಲಿರುವ ಭಾಷೆಯಲ್ಲಿನೇ ಮಾತಾಡ್ತಾ ಇದ್ದಾಳೆ. ಯಾವ ರೀತಿ ಅಂದ್ರೆ ನಮ್ಮ ಪ್ರತಾಪ್ನ ಹತ್ರ ಯಾವುದೋ ವಿಷಯವನ್ನ ಹೇಳುವ ರೀತಿಯಾಗಿನೇ ಇರುತ್ತೆ.
ನೆಕ್ಸ್ಟ್ ನಮ್ಮ ಗೌರಿ ಯಾವಾಗ್ಲೂ ಒಂದು ಮರದ ಹತ್ರನೇ ಇರ್ತಾಳೆ ಅಲ್ವಾ. ಸೊ ಇವಾಗ್ಲೂ ಕೂಡ ಅದೇ ಮರದ ಹತ್ರಕ್ಕಾಗಿನೇ ಬರ್ತಾಳೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಮರದ ಒಳಗಡೆ ದೊಡ್ಡದಾಗಿನೇ ಜಾಗ ಇರೋದ್ರಿಂದ ಇವಳು ಈ ಮರದ ಒಳಗಡೆನೆ ಜೀವನವನ್ನ ನಡೆಸಿ ಬರ್ತಾ ಇರೋದು. ಅಂಡ್ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಇವಳ ಫಾದರ್ವೇ ಕೂಡ ಸ್ವಲ್ಪ ಫುಡ್ ಅನ್ನ ತಂದು ಕೊಡ್ಬೇಕಾದ್ರೆ ಇವಳವೇ ತಿಂದು ಅದೇ ಜಾಗದಲ್ಲಿನೇ ಮಲ್ಕೋತಾಳೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ತುಂಬಾನೇ ವಿಚಿತ್ರವಾದ ಶಬ್ದಗಳೆಲ್ಲ ಕೇಳ್ತಾ ಇದೆ ಅಂತ ಹೊರಗೆ ಬಂದು ನೋಡ್ಬೇಕಾದ್ರೆ ಈ ಊರಿನ ಜನರಾಗಿರ್ಬಹುದು, ವರ್ಕರ್ ಗಳಾಗಿರ್ಬಹುದು, ಮೈನಿಂಗ್ ಮಾಡೋರಾಗಿರ್ಬಹುದು, ಎಲ್ಲರೂ ಬಂದು ಈ ಮರವನ್ನ ಕಡಿಯೋದಕ್ಕಾಗಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮೈನಿಂಗ್ ಅನ್ನ ಮಾಡಿಸ್ತಾ ಇರೋದು ಈ ರೇಣು ಅಲ್ವಾ. ಅವಳ ಪ್ರಕಾರ ಈ ಊರಿನಲ್ಲಿ ಎಲ್ಲ ಕಡೆನೂ ಕೂಡ ಮೈನಿಂಗ್ ಅನ್ನ ಮಾಡಿ ನೋಡಿದ್ದಾರೆ. ಸೊ ಇವ್ರು ಬಿಟ್ಟಿರೋದು ಅಂದ್ರೆ ಕೇವಲ ಈ ಮರ ಇರುವ ಜಾಗ ಮಾತ್ರನೇ. ಆದ್ರಿಂದ ಈ ಮರವನ್ನ ತೆಗೆದು ಹಾಕಿ ಕೆಳಗಡೆ ಮೈನಿಂಗ್ ಅನ್ನ ಮಾಡಿದ್ರೆ ಚಿನ್ನ ನಮ್ಗೆ ಸಿಗುತ್ತೆ ಅನ್ನೋದಾಗಿ ಹೇಳ್ಕೊಂಡಿದ್ದಾಳೆ. ಅದೇ ಕಾರಣಕ್ಕೆ ಇವಾಗ ಈ ಮರವನ್ನ ಕಡಿಯೋದಕ್ಕಾಗಿನೇ ಬಂದಿರೋದು. ಬಟ್ ಆದ್ರೆ ನಮ್ಮ ಗೌರಿ ಮರವನ್ನ ಕಡಿಯೋದಕ್ಕೆ ಅಷ್ಟೊಂದು ಸಿಂಪಲ್ ಆಗಿ ಬಿಡೋದೇ ಇಲ್ಲ ಅಲ್ವಾ. ಸೊ ನನ್ಗೆ ನನ್ನ ಊರಿನವರು ಸಪೋರ್ಟ್ ಅನ್ನ ಮಾಡ್ತಾರೆ, ನಾನು ಮರವನ್ನ ಕಡಿಯೋದಿಕ್ಕೆ ಬಿಡಲ್ಲ ಅಂತ ಆಟವನ್ನ ಮಾಡ್ತಾಳೆ. ಅಂಡ್ ಅದೇ ರೀತಿಯಾಗಿನೇ ಊರಿನವರು ಕೂಡ ಇವಳಿಗೇನೆ ಸಪೋರ್ಟ್ ಅನ್ನ ಮಾಡ್ತಾರೆ. ಆದ್ರೆ ಯಾವಾಗ ರೇಣು ಮುಂದಕ್ಕಾಗಿನೇ ಬಂದು ನಮ್ಮ ಜೊತೆಗೆ ಯಾರೆಲ್ಲ ಮೈನಿಂಗ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದೀರೋ ಅವ್ರಿಗೆ ಇನ್ ಮುಂದೆ ಕಾಂಪನ್ಸೇಷನ್ ಅನ್ನವೇ ಕೂಡ ಕೊಡ್ತೀವಿ, ಅದು ಅಲ್ಲದೆ ಎಕ್ಸ್ಟ್ರಾ ಸ್ಯಾಲರಿ, ಎಕ್ಸ್ಟ್ರಾ ಬೋನಸ್ ಎಲ್ಲವನ್ನವೇ ಕೂಡ ಕೊಡ್ತೀವಿ ಅನ್ನೋದಾಗಿನೇ ಹೇಳ್ಬಿಡ್ತಾಳೆ. ಆದ್ರಿಂದ ಎಲ್ಲಾ ಜನಗಳಿವೆ ಕೂಡ ರೇಣುಗೆ ಸಪೋರ್ಟ್ ಅನ್ನ ಮಾಡ್ಕೊಂಡು ಈ ಮರವನ್ನ ಕಡಿಯೋದಕ್ಕಾಗಿನೇ ಮುಂದಾಗ್ತಾರೆ. ಅಷ್ಟೇ ಯಾಕೆ ನಮ್ಮ ಪ್ರತಾಪ್ ಕೂಡ ಗೌರಿ ಹತ್ರಕ್ಕಾಗಿನೇ ಬಂದು ಈ ಮರವನ್ನ ಕಡ್ದು ಹಾಕಿ ಕೆಳಗಡೆ ಇರುವ ಚಿನ್ನವನ್ನ ತಗೊಂಡ್ರೆ ಎಲ್ಲರೂ ನೆಮ್ಮದಿಯಾಗಿನೇ ಬದುಕಬಹುದು, ಸೊ ಇದಕ್ಕೆ ದಾರಿಯನ್ನ ಮಾಡ್ಕೊಡು ಅನ್ನೋದಾಗಿನೇ ಅರ್ಥ ಮಾಡ್ಸೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ಇವಳ ಯಾರ ಮಾತನ್ನವೇ ಕೇಳೋದಿಕ್ಕಾಗಿ ರೆಡಿ ಇರೋದಿಲ್ಲ. ಸೊ ಇವಳ ಫಾದರನ್ನೇ ಸೀದಾ ಬಂದು ಇವಳ ಕಪಾಳಕ್ಕೆ ಒಂದು ಬೋಧಿಯನ್ನ ಕೊಟ್ಬಿಡ್ತಾರೆ. ನಂತರ ಫೈನಲ್ ಆಗಿ ಇವಳನ್ನ ದೂರಕ್ಕಾಗಿನೇ ಎಳ್ಕೊಂಡು ಬಂದು ಎಲ್ಲರೂ ಸೇರ್ಕೊಂಡು ಈ ದೊಡ್ಡದಾಗಿರುವ ಮರವನ್ನ ಕಟ್ ಮಾಡಿ ಹಾಕ್ಬಿಡ್ತಾರೆ. ಬಟ್ ಆದ್ರೆ ನಮ್ಮ ಗೌರಿ ಅವಳ ಪರಿಸ್ಥಿತಿಯನ್ನ ನೋಡ್ಬೇಕಾದ್ರೆ ತುಂಬಾನೇ ಕೆಟ್ಟದಾಗಿರುತ್ತೆ. ಅವಳ ಫೀಲಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಕ್ಕೆ ಕೂಡ ಆಗ್ತಿರಲ್ಲ, ಅಷ್ಟೊಂದು ನೋವಾಗೋಗಿರುತ್ತೆ. ಅಂಡ್ ಸುತ್ತಮುತ್ತ ತಿರುಗಿ ನೋಡಿ ನಿಮ್ಮ ಕಣ್ಣಿಗೆ ಒಂದೇ ಒಂದು ಮರ ಕೂಡ ಕಾಣಿಸೋದಿಲ್ಲ. ಇಲ್ಲಿವರೆಗೂ ನಾನು ತುಂಬಾನೇ ಪ್ರೀತಿಯನ್ನ ಕೊಟ್ಟು ಕಾಪಾಡ್ಕೊಂಡು ಬಂದಿದ್ದ ಮರವನ್ನವೇ ಕೂಡ ಕಟ್ ಮಾಡಿ ಹಾಕಿದೀರಾ ಅನ್ನೋದಾಗಿನೇ ಹತ್ಕೊಂಡು ಆ ಜಾಗವನ್ನ ಬಿಟ್ಟು ಬಂದ್ಬಿಡ್ತಾಳೆ. ಸೀದಾ ಕುಬೇರನ ಮೂರ್ತಿಯನ್ನ ಮಡಗಿ ಇವರು ಪೂಜೆಯನ್ನ ಮಾಡ್ತಾರೆ ಅಲ್ವಾ, ಅದೇ ಜಾಗಕ್ಕಾಗಿನೇ ಬಂದು ಇವಳ ಮನ್ಸಲ್ಲಿರುವ ಎಲ್ಲಾ ನೋವನ್ನ ಹೇಳ್ಕೊತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಅಲ್ಲಿರುವ ಭೂಮಿ ಬಿರುಕು ಬಿಡೋದಿಕ್ಕೆ ಶುರುವನ್ನ ಮಾಡ್ಕೊಳ್ಳುತ್ತೆ. ಅಂಡ್ ನಮ್ಮ ಗೌರಿ ಕೂಡ ಬಿರುಕಿನ ಒಳಗಡೆ ಬಿದ್ದು ಒಂದು ಸುರಂಗ ಮಾರ್ಗದ ಒಳಗಡೆಗಾಗಿನೇ ಬಂದ್ಬಿಡ್ತಾಳೆ. ಆದ್ರೂ ಕೂಡ ನಮ್ಮ ಗೌರಿ ದೇವರ ಜೊತೆ ಮಾತಾಡೋದನ್ನ ಮಾತ್ರ ನಿಲ್ಸೋದಿಲ್ಲ. ಈ ಊರಲ್ಲಿರುವ ಒಬ್ಬ ಮನುಷ್ಯ ಕೂಡ ಒಳ್ಳೆಯವನಾಗಿ ಇಲ್ವೇ ಇಲ್ಲ. ಅಂಡ್ ಇಂಥ ಮನುಷ್ಯರಿಗೆ ನಾಲ್ಗೆಯನ್ನ ಏನಕ್ಕಾದ್ರೂ ಕೊಟ್ಟೆ ದೇವ್ರೆ, ಒಂದು ಸಲ ನನ್ನ ಕಡೆ ಇದ್ರೆ ಮತ್ತೊಂದು ಸಲ ಬೇರೆಯವರ ಕಡೆ ಇರ್ತಾರೆ. ಇಲ್ಲಿರ್ತಾ ಇರೋ ಎಲ್ಲಾ ಜನಗಳೇ ಕೂಡ ಹಣದ ಹಿಂದೆ ಬಿದ್ದಿರುವ ಎಂಜಲು ನಾಯಿಗಳು ಅನ್ನೋದಾಗಿನೇ ಬೈಯೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಈ ಸುರಂಗದ ಒಳಗಡೆ ಒಂದು ಅಮಾನುಷವಾದ ಬೆಳಕು ಕಾಣಿಸ್ಕೊಳ್ಳುತ್ತೆ. ಅಂಡ್ ಅದು ಯಾವ ರೀತಿ ಇದೆ ಅಂದ್ರೆ ದೇವ್ರು ಇವಳ ಮಾತನ್ನ ಕೇಳಿಸ್ಕೊತಿರುವ ಹಾಗೇನೆ ಕಾಣಿಸ್ತಿರುತ್ತೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ನಮಗೆ ತೋರಿಸ್ಬೇಕಾದ್ರೆ ಒಂದು ಹುಡುಗ ಒಂದು ಲೇಡಿ ಹತ್ರಕ್ಕಾಗಿನೇ ಬಂದು ಮಾತಾಡೋದಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಟ್ವಿಸ್ಟ್ ಏನು ಅಂದ್ರೆ ಹುಡುಗ ಮಾತಾಡ್ತಾ ಇರುವ ರೀತಿ ಕೇವಲ ಮಾತುಗಳಲ್ಲ, ಬದಲಾಗಿ ಅವನು ಮಾತಾಡುವ ಪ್ರತಿಯೊಂದು ಮಾತನ್ನುವೇ ಸಾಂಗ್ ನ ರೀತಿಯಾಗಿನೇ ಬರ್ತಿರುತ್ತೆ. ಅಂಡ್ ಆ ಲೇಡಿ ಕೂಡ ಮಾತಾಡ್ಬೇಕಾದ್ರೆ ಅವಳು ಕೂಡ ಹಾಡನ್ನ ಹಾಡುವ ರೀತಿಯಾಗಿನೇ ಕೇಳಿಸ್ತಾ ಇದೆ. ಅಂಡ್ ನಮ್ಮ ಗೌರಿ ಕೂಡ ಸಡನ್ ಆಗಿ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಅವಳು ಕೂಡ ಮಾತಾಡಿದ್ರೆ ಸಾಂಗ್ ಅನ್ನ ಹಾಡುವ ರೀತಿಯಾಗಿನೇ ಇರುತ್ತೆ. ಅಂಡ್ ಇದೇ ಗಾಬರಿಯಲ್ಲಿ ಹೊರಗೆ ಬಂದು ನೋಡ್ಬೇಕಾದ್ರೇನೆ ಗೊತ್ತಾಗುತ್ತೆ ಈ ಊರಿನಲ್ಲಿರೋರು ಯಾರೇ ಮಾತಾಡಿದ್ರೆ ಕೂಡ ಅವರು ಸಾಂಗ್ ಅನ್ನ ಹಾಡುವ ರೀತಿಯಾಗಿನೇ ಕೇಳಿಸ್ತಾ ಇದೆ ಅಂತ. ಸೊ ಇದನ್ನ ನೋಡ್ಬೇಕಾದ್ರೆ ಎಲ್ಲಾ ಊರಿನ ಜನಗಳೇ ಕೂಡ ತುಂಬಾನೇ ಭಯವನ್ನ ಪಟ್ಕೊಂಡು ನಮ್ಮ ಊರಿಗೆ ಯಾವ್ದೋ ಒಂದು ದೊಡ್ಡ ಶಾಪನೆ ಬಂದ್ಬಿಟ್ಟಿದೆ, ನಾವು ಆದಷ್ಟು ಬೇಗ ಈ ಊರನ್ನ ಬಿಟ್ಟು ಓಡಿ ಹೋಗ್ಬೇಕು ಅಂತ ಆಟೋದಲ್ಲಿ ಒಂದಷ್ಟು ಜನ ತುಂಬಿಕೊಂಡು ಈ ಊರನ್ನ ಬಿಟ್ಟು ಹೋಗೋದಿಕ್ಕಾಗಿನೇ ನೋಡ್ತಾರೆ. ಅಂಡ್ ಅದೇ ರೀತಿಯಾಗಿ ದೊಡ್ಡ ಬ್ರಿಡ್ಜ್ ಅನ್ನವೇ ಕೂಡ ಇವರು ಕ್ರಾಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಭಾರ ಜಾಸ್ತಿ ಆಗಿ ಆ ಬ್ರಿಡ್ಜ್ ಮಧ್ಯಕ್ಕಾಗಿನೇ ಮುರಿದೋಗಿ ಎಲ್ಲರೂ ಬಿದ್ದೋಗುವ ಸಿಚುವೇಶನ್ಗೆ ಬಂದ್ಬಿಡ್ತಾರೆ. ಅಂದ್ರೆ ಇವಾಗ ಯಾರೇ ಕೂಡ ಹೊರಗಡೆಯಿಂದ ಊರಿನ ಒಳಗಡೆ ಬರೋಕಾಗಲ್ಲ, ಊರಿನಿಂದ ಹೊರಗೆ ಹೋಗೋಕಾಗಲ್ಲ. ಅಂಡ್ ಇವಾಗ ಬೇರೆ ದಾರಿ ಇಲ್ದೆ ಎಲ್ಲಾ ಜನಗಳವೇ ಕೂಡ ಇವರು ಪೂಜೆಯನ್ನ ಮಾಡುವ ದೇವ್ರ ಹತ್ರಕ್ಕಾಗಿನೇ ಬಂದು ದೇವ್ರು ನಮ್ಗೆ ಶಾಪವನ್ನ ಕೊಟ್ಟಿದ್ದಾನೆ ಅಂತ ಪೂಜೆಯನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಬಟ್ ಆದ್ರೆ ಜನಗಳ ನಡುವೆ ಒಬ್ಬ ಡಾಕ್ಟರ್ ಇದ್ದು ಇದೊಂದು ನಾರ್ಮಲ್ ಆಗಿರುವ ವೈರಸ್ ಆಗಿದೆ, ಅದಕ್ಕೆ ನನ್ನ ಹತ್ರ ಮೆಡಿಸಿನ್ ಕೂಡ ಇದೆ, ಕಂಟಿನ್ಯೂಸ್ ಆಗಿ 3 ದಿನಗಳ ಕಾಲ ನೀವು ಮೆಡಿಸಿನ್ ಅನ್ನ ತಗೊಂಡ್ರೆ ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳ್ಕೊತಾನೆ. ಬಟ್ ಆದ್ರೆ ಇಲ್ಲಿ ಏನ್ ತಾನೇ ನಡೀತಾ ಇದೆ ಅಂತ ನಮ್ಮ ಗೌರಿಗೆ ಚೆನ್ನಾಗಿನೇ ಗೊತ್ತಿದೆ ಅಲ್ವಾ. ನೆನ್ನೆ ರಾತ್ರಿ ನಾವು ದೇವ್ರ ಹತ್ರ ರಿಕ್ವೆಸ್ಟ್ ಅನ್ನ ಕೇಳ್ಕೊಂಡಿರೋದ್ರಿಂದಾನೆ ಇವತ್ತು ನಮ್ಮ ಊರಿಗೆ ಶಾಪ ಬಂದು ತಲುಪಿದೆ ಅನ್ನೋದಾಗಿನೇ ತಿಳ್ಕೊತಾಳೆ. ಬಟ್ ಆದ್ರೆ ಇವರ ಮುಂದೆ ಏನಾದ್ರೂ ಸತ್ಯವನ್ನ ಹೇಳ್ಕೊಂಡ್ರೆ ಎಲ್ಲರೂ ನನ್ನ ಕಥೆಯನ್ನ ಮುಗಿಸ್ಬಿಡ್ತಾರೆ ಅಂತ ಸೈಲೆಂಟ್ ಆಗ್ಬಿಡ್ತಾಳೆ.
ಅಂಡ್ ಪೂಜಾರಿ ಕೂಡ ಇದಕ್ಕೆಲ್ಲ ನಾವು ಪರಿಹಾರವನ್ನ ಹುಡುಕ್ಲೇಬೇಕು ಅಂತ ಸೀದಾ ರೇಣು ಮತ್ತೆ ಅವಳ ಫಾದರ್ನ ಹತ್ರಕ್ಕಾಗಿನೇ ಬಂದು, ನೀವು ನಮ್ಮ ಕುಬೇರ ದೇವರಿಗೆ ಯಾವ್ದಾದ್ರೂ ಹರಕೆಯನ್ನ ಮಾಡ್ಕೊಂಡಿದ್ರಾ? ಅದನ್ನ ನೆರವೇರಿಸದೇ ಇರುವ ಕಾರಣದಿಂದಾನೇ ನಮ್ಮ ಊರಿಗೆ ಇವತ್ತು ಶಾಪ ಬಂದಿದೆ. ಸೊ ಆ ರೀತಿ ಏನಾದ್ರೂ ಇದ್ರೆ ಆದಷ್ಟು ಬೇಗ ಅದನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಳ್ಳಿ ಅಂತ ಕೇಳ್ಬೇಕಾದ್ರೆ ಆ ರೇಣು ಅವಳ ಫಾದರ್ಗವೇ ಕೂಡ ಒಂದು ವಿಷಯ ನೆನ್ಪಾಗುತ್ತೆ. ಅಂದ್ರೆ ಕುಬೇರ ಟೆಂಪಲ್ ನ ಸುತ್ತ 101 ಪ್ರದಕ್ಷಿಣೆಯನ್ನ ಹಾಕ್ತೀನಿ ಅಂತ ಹರಕೆಯನ್ನ ಮಾಡ್ಕೊಂಡಿರ್ತಾರೆ. ಅಂಡ್ ಅದೇ ರೀತಿಯಾಗಿ ರೇಣು ಕೂಡ ಬಂದು 101 ಪ್ರದಕ್ಷಿಣೆಯನ್ನ ಹಾಕಿ ಫೈನಲಿ ಫಾದರ್ ಮಾಡ್ಕೊಂಡಿರುವ ಹರಕೆಯನ್ನ ತೀರಿಸ್ತಾಳೆ. ಬಟ್ ಆದ್ರವೇ ಕೂಡ ಈ ಊರಿಗೆ ಬಂದಿರುವ ಶಾಪ ಮಾತ್ರ ಕಡಿಮೆ ಆಗೋದಿಲ್ಲ. ಆದ್ರಿಂದ ಊರಿನಲ್ಲಿರುವ ಎಲ್ಲಾ ಜನಗಳವೇ ಕೂಡ ನಾವು ಏನಾದ್ರೂ ಹರಕೆಯನ್ನ ಮಾಡ್ಕೊಂಡಿದ್ವಾ ಅಂತ ನೆನಪನ್ನ ಮಾಡ್ಕೊಂಡು ಎಲ್ಲರೂ ಅವರವರ ಹರಕೆಯನ್ನ ತೀರ್ಸೋದಕ್ಕಾಗಿ ಶುರುವನ್ನ ಮಾಡ್ಕೋತಾರೆ. ಬಟ್ ಆದ್ರೂ ಕೂಡ ಇವರ ಊರಿಗೆ ಬಂದಿರುವ ಶಾಪ ಮಾತ್ರ ಹೋಗೋದೇ ಇಲ್ಲ. ಅಂಡ್ ಅದು ಅಲ್ಲದೆ ಒಬ್ಬ ಡಾಕ್ಟರ್ ಕೂಡ 3 ದಿನಗಳವರೆಗೆ ನನ್ನ ಮೆಡಿಸನ್ ಅನ್ನ ತಿನ್ನಿ ಅಂತ ಹೇಳಿದ ಅಲ್ವಾ. ಸೊ ಅದೇ ರೀತಿಯಾಗಿ ಮೆಡಿಸನ್ ಅನ್ನ ತಿಂದ್ರವೇ ಕೂಡ ಇವರು ಇನ್ನವೇ ಸಾಂಗ್ ನ ಮುಖಾಂತರನೇ ಮಾತಾಡ್ತಾ ಇದ್ದಾರೆ. ಆದ್ರಿಂದ ಡಾಕ್ಟರ್ನ ಹತ್ರಕ್ಕಾಗಿನವೇ ಬಂದು ಸರ್ಸರಿಯಾಗಿನೇ ಜಗಳವನ್ನ ಮಾಡ್ಕೋತಾರೆ. ಅಂಡ್ ಇವತ್ತಿಗೆ ಶಾಪ ಬಂದು 3 ದಿನಗಳು ಮುಗ್ದು 4ನೇ ದಿನ ನಡೀತಾ ಇದೆ. ಅಂಡ್ ಇವತ್ತು ಮತ್ತೊಂದು ದೊಡ್ಡದಾದ ಟ್ವಿಸ್ಟ್ ಎಲ್ಲರಿಗೂ ಕಾದಿದೆ ನೋಡಿ. ಅಂದ್ರೆ ಇವರು ಮಾತಾಡುವ ಮಾತುಗಳು ಸಾಂಗ್ ಆಗಿ ಕನ್ವರ್ಟ್ ಆಗ್ತಿತ್ತು ಅಲ್ವಾ. ಬಟ್ ಆದ್ರೆ ಇವಾಗ ಯಾರುವೇ ಕೂಡ ಸುಳ್ಳನ್ನ ಹೇಳೋದಿಕ್ಕೆ ಆಗೋದೇ ಇಲ್ಲ. ಪ್ರತಿಯೊಬ್ಬರ ಬಾಯಿಂದನವೇ ಅವರು ಮುಚ್ಚಿಟ್ಟಿರುವ ರಹಸ್ಯಗಳು ಸತ್ಯವಾಗಿನೇ ಹೊರಗಡೆ ಬರುತ್ತೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಪ್ರತಾಪ್ ಕೂಡ ನಾನಿಲ್ಲಿಗೆ ಬಂದಿರೋದು ನನ್ನ ಎಲ್ಲಾ ಜಮೀನನ್ನವೇ ಕೂಡ ಮಾರಿ ಬಿಡೋದಿಕ್ಕೆ. ಅಂಡ್ ಮಾರಿದ ನಂತರ ಈ ಜಾಗವನ್ನ ಬಿಟ್ಟು ನಾನು ವಾಪಸ್ ಹೋಗ್ಬಿಡ್ತೀನಿ ಅಂತ ಹೇಳ್ಕೊತಾನೆ. ಅಂಡ್ ಈ ರೇಣು ಕೂಡ ಒಬ್ಬಳು ವಿಲನ್ ಅಲ್ವಾ. ಸೊ ನನ್ಗುವೆ ನನ್ನ ತಂದೆಗುವೆ ಯಾವುದೇ ರೀತಿಯಾದ ಸಂಬಂಧವಿಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲನವೇ ನನ್ನ ಕೈಗೆ ಬಂದ ನಂತರ ನನ್ನ ತಂದೆ ಕಥೆಯನ್ನ ಮುಗಿಸ್ತೀನಿ. ಅಂಡ್ ಅದು ಅಲ್ಲದೆ ವರ್ಕರ್ ಗಳಿಗೆ ಸ್ಯಾಲರಿ ಜಾಸ್ತಿಯನ್ನ ಕೊಡ್ತೀನಿ, ಕಾಂಪನ್ಸೇಷನ್ ಅನ್ನ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ. ಅದೆಲ್ಲನವೇ ಕೂಡ ಸುಳ್ಳು ಅನ್ನೋದಾಗಿನ ಎಲ್ಲಾ ಸತ್ಯವನ್ನ ಹೇಳ್ಕೊಂಡ್ಬಿಡ್ತಾಳೆ. ಅಷ್ಟೇ ಇದನ್ನ ನಮ್ಮ ಗೌರಿ ಅವಳ ಫಾದರ್ ಕೇಳಿಸ್ಕೋಬೇಕಾದ್ರೆ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಈ ರೇಣುವಿನ ಜೊತೆ ಜಗಳವನ್ನ ಮಾಡೋದಿಕ್ಕಾಗಿನೇ ಬರ್ತಾರೆ. ಆದ್ರೆ ಈ ರೇಣು ನಮ್ಮ ಗೌರಿ ಅವಳ ಫಾದರ್ನ ಕಾಪಾಡಕೇನೆ ಒಂದು ಬೋಧಿಯನ್ನ ಕೊಟ್ಬಿಡ್ತಾಳೆ. ಅಂಡ್ ಇದನ್ನ ನೋಡುವ ಎಲ್ಲಾ ವರ್ಕರ್ಗಳಿವೆ ಕೂಡ ಕೋಪವನ್ನ ಮಾಡ್ಕೊಂಡು ಇನ್ ಮುಂದೆ ನಾವು ಈ ರೇಣುಗೆ ಕೆಲ್ಸವನ್ನ ಮಾಡೋದಿಲ್ಲ ಅಂತ ಆಟವನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಅಷ್ಟೇ ಯಾಕೆ ಆ ರೇಣು ಅವಳ ಮನೆ ಮುಂದಕ್ಕಾಗಿನವೇ ಬಂದು ಕುಳಿತುಕೊಂಡು ಧರಣಿ ಮಾಡೋದಿಕ್ಕಾಗಿನವೇ ಶುರುವನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಆ ರೇಣು ಏನನ್ನ ಹೇಳ್ತಾಳೆ ಅಂದ್ರೆ, ನಿಮ್ಮ ಹತ್ರ ನನಗಾಗಿ ಕೆಲ್ಸವನ್ನ ಮಾಡೋದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಸೊ ಬಾಯಿ ಮುಚ್ಕೊಂಡು ನಾನು ಹೇಳುವ ಕೆಲ್ಸವನ್ನ ಮಾಡಿ ಅನ್ನೋದಾಗಿನೇ ಹೇಳ್ಕೊತಿರ್ತಾಳೆ. ಆದ್ರೆ ಯಾರುವೇ ಕೂಡ ಇವಳಿಗಾಗಿ ಕೆಲ್ಸ ಮಾಡೋದಿಕ್ಕಾಗಿ ರೆಡಿನೇ ಇಲ್ಲ. ಇದನ್ನ ನೋಡುವ ಪ್ರತಾಪ್ ಕೂಡ ಜನಗಳ ಹತ್ರಕ್ಕಾಗಿನೇ ಬಂದು ಅರ್ಥವನ್ನ ಮಾಡ್ಕೊಂಡು ನೀವು ಮೈನಿಂಗ್ ಅನ್ನ ಮಾಡಿ ಅನ್ನೋದಾಗಿ ಇವರನ್ನ ಕನ್ವಿನ್ಸ್ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ನಮ್ಮ ಗೌರಿ ಇದ್ರಲ್ಲಿ ನೀವು ಇನ್ವಾಲ್ವ್ ಆಗುವ ಯಾವುದೇ ಅಗತ್ಯ ಇಲ್ಲ, ನಮ್ಗೆ ಏನ್ ಬೇಕೋ ನಾವು ಅದನ್ನ ನೋಡ್ಕೋತೀವಿ ಅನ್ನೋದಾಗಿನೇ ಹೇಳ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ಎಲ್ಲರಿಗೂ ಕೂಡ ಕುಬೇರನ ಹತ್ರಕ್ಕಾಗಿನೇ ಬರ್ತಾರೆ. ಅಂದ್ರೆ ಇವರ ಸಮಸ್ಯೆಗೆ ಪರಿಹಾರವನ್ನ ದೇವ್ರ ಹತ್ರನೇ ಕೇಳ್ಬೇಕು ಅಲ್ವಾ. ಸೊ ಅಲ್ಲಿಗೆ ಬರ್ಬೇಕಾದ್ರೆ ಒಂದು ಕಲ್ಲಿನ ಮೇಲೆ ದೇವ್ರ ಕಡೆಯಿಂದ ಒಂದು ಮೆಸೇಜ್ ಅನ್ನ ಬರ್ದು ಮಡಗಲಾಗಿದೆ. ಅಂದ್ರೆ ನಿಮ್ಗೆ ಪರಿಹಾರ ಬೇಕು ಅಂದ್ರೆ ನನ್ಗೆ ಚಿನ್ನವನ್ನ ತಂದು ಅರ್ಪಿಸ್ಬೇಕು ಅನ್ನೋದಾಗಿನೇ ಬರೆಯಲಾಗಿದೆ. ಸೊ ಇದನ್ನ ನೋಡುವ ಜನಗಳಂತೂ ನಾವು ಮೈನಿಂಗ್ ಅನ್ನ ಶುರುವನ್ನ ಮಾಡಿ ಚಿನ್ನವನ್ನ ತೆಗೆದು ಈ ಕುಬೇರನಿಗೆ ತಂದು ಅರ್ಪಿಸ್ಬೇಕು ಅನ್ನೋದಾಗಿನವೇ ರೆಡಿ ಆಗ್ತಾರೆ. ಆಕ್ಚುಲ್ ಆಗಿ ಇದನ್ನ ಬರ್ದು ಮಡಗಿರೋದು ಬೇರೆ ಯಾರು ಅಲ್ಲ, ನಮ್ಮ ಪ್ರತಾಪೇನೆ. ಯಾಕಂದ್ರೆ ಈ ವರ್ಕರ್ಗಳು ಮೈನಿಂಗ್ ಅನ್ನ ಶುರು ಮಾಡ್ಕೊಂಡು ಅದರಿಂದ ಚಿನ್ನವನ್ನ ತೆಗೆದ್ರೇನೆ ತಾನೇ ಆ ಡೀಲರ್ಗಳು 100 ಕೋಟಿ ಹಣವನ್ನ ಕೊಟ್ಟು ಇವನ ಜಾಗವನ್ನ ತಗೊಳ್ಳೋದು. ಆದ್ರಿಂದ ಇವರು ಮೈನಿಂಗ್ ಅನ್ನ ಮಾಡ್ಲಿ ಅಂತಾನೆ ಈ ರೀತಿಯಾಗಿ ಬರ್ದು ಮಡಗಿರೋದು. ಅಂಡ್ ಇವಾಗ ಅದೇ ರೀತಿಯಾಗಿ ಎಲ್ಲಾ ವರ್ಕರ್ಗಳಿವೆ ಕೂಡ ಮೈನಿಂಗ್ ಅನ್ನ ಮಾಡೋದಿಕ್ಕಾಗಿನೇ ಶುರುವನ್ನ ಮಾಡ್ಕೋತಾರೆ. ಬಟ್ ಆದ್ರೆ ಎಷ್ಟೇ ಕಷ್ಟವನ್ನ ಪಟ್ಟರೆ ಕೂಡ ಕಲ್ಲಿನ ಚೂರುಗಳನ್ನ ಬಿಟ್ರೆ ಒಂದೇ ಒಂದು ಚಿಕ್ಕ ಪೀಸ್ ಕೂಡ ಚಿನ್ನ ಇವರ ಕೈಗೆ ಸಿಗ್ತಾನೆ ಇರೋದಿಲ್ಲ. ಸೊ ಈ ರೀತಿ ಇರ್ಬೇಕಾದ್ರೆ ನಮ್ಮ ಪ್ರತಾಪ್ಗೆ ಒಂದು ಐಡಿಯಾ ಬರುತ್ತೆ. ನಮ್ಮ ಹತ್ರ ಬಾಂಬ್ ಏನಾದ್ರೂ ಇದ್ರೆ ಅದನ್ನ ಒಂದು ಜಾಗದಲ್ಲಿ ಇಟ್ಟು ಒಂದೇ ಬಾರಿಗೆ ಆ ಜಾಗವನ್ನ ಬ್ಲಾಸ್ಟ್ ಮಾಡಿ ನೋಡ್ಬಹುದಿತ್ತು ಅಂತ ಕೇಳ್ಕೋಬೇಕಾದ್ರೆ ಈ ವರ್ಕರ್ಗಳಿವೆ ಕೂಡ ಬಾಂಬ್ ಗಳನ್ನ ತಂದು ಕೊಡ್ತಾರೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಪ್ರತಾಪ್ ಕೂಡ ಒಂದು ಸುರಂಗದ ಒಳಗಡೆಗಾಗಿನೇ ಬಂದು ಬಾಂಬ್ ಗಳನ್ನ ಸೆಟ್ ಮಾಡ್ತಿರ್ತಾನೆ. ಬಟ್ ಆದ್ರೆ ಹೊರಗಡೆ ಈ ವರ್ಕರ್ಗಳು ಯಾವ್ದೋ ಪ್ಲಗ್ ಓಪನ್ ಆಗಿದೆಯಲ್ಲ ಅಂತ ಅದನ್ನ ಫಿಕ್ಸ್ ಅನ್ನ ಮಾಡೋದಿಕ್ಕಾಗಿ ಆ ಪ್ಲಗ್ ಅನ್ನ ಫಿಕ್ಸ್ ಅನ್ನ ಮಾಡ್ಬೇಕಾದ್ರೆ ಒಳಗಡೆ ಇರುವ ಬಾಂಬು ಬ್ಲಾಸ್ಟ್ ಆಗ್ಬಿಡುತ್ತೆ. ಅಂದ್ರೆ ನಮ್ಮ ಪ್ರತಾಪ್ ಕೂಡ ಅದೇ ಸುರಂಗದ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅಲ್ವಾ. ಸೊ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಡ್ಯಾಮೇಜ್ ಆಗಿದ್ರೆ ಕೂಡ ಹೇಗೋ ಕಷ್ಟವನ್ನ ಪಟ್ಟು ಹೊರಗಡೆ ಬರ್ತಾನೆ ನಮ್ಮ ಪ್ರತಾಪ್. ಅಂಡ್ ಖುಷಿ ವಿಷಯ ಏನು ಅಂದ್ರೆ ಇಲ್ಲಿವರೆಗೂ ಇವ್ರು ಚಿನ್ನವನ್ನ ಹುಡುಕಿ ಬರ್ತಿದ್ರು ಅಲ್ವಾ. ಅದೇ ರೀತಿಯಾಗಿ ನಮ್ಮ ಪ್ರತಾಪ್ ಅವನ ಕೈಗೆ ಒಂದು ಚಿನ್ನದ ಪೀಸು ಸಿಕ್ಬಿಟ್ಟಿದೆ. ಸೊ ಅದನ್ನ ಗೌರಿ ಅವಳ ಫಾದರ್ ಅವರ ಕೈಗೆನೆ ತಂದು ಕೊಡ್ಬೇಕಾದ್ರೆ ಇವಾಗ ನಮ್ಮ ಪ್ರತಾಪನ್ನ ಎಲ್ಲರಿಗೂ ಕೂಡ ಲೀಡರ್ ಆಗಿನೇ ನೋಡೋದಿಕ್ಕೆ ಶುರುವನ್ನ ಮಾಡ್ತಾರೆ. ಅಂದ್ರೆ ನಮ್ಮ ಊರಿಗೆ ಒಳ್ಳೇದಾಗ್ಲಿ ಅಂತ ಚಿನ್ನದ ಪೀಸನ್ನ ತರೋದಿಕ್ಕಾಗಿ ಇವನ ಪ್ರಾಣವನ್ನವೇ ಕೂಡ ಲೆಕ್ಕಿಸದೆ ನಮಗಾಗಿ ಕಷ್ಟವನ್ನ ಪಟ್ಟಿದ್ದಾನೆ. ಸೊ ಆ ರೇಣುವಿಗೆ ನಾವು ಕೆಲ್ಸವನ್ನ ಮಾಡೋದ್ರ ಬದಲು
ನಮ್ಮ ಪ್ರತಾಪನ್ನ ಲೀಡರ್ ಮಾಡಿ ಅವನ ಕೆಳಗಡೆನೆ ಕೆಲ್ಸವನ್ನ ಮಾಡೋಣ ಅಂತ ಎಲ್ಲರೂ ಡಿಸೈಡ್ ಅನ್ನ ಮಾಡ್ಕೋತಾರೆ. ಸೊ ಈ ವಿಷಯ ನಮ್ಮ ಗೌರಿಗೆ ಕೂಡ ಗೊತ್ತಾಗ್ಬೇಕಾದ್ರೆ ಅವಳು ಕೂಡ ತುಂಬಾನೇ ಇಂಪ್ರೆಸ್ ಆಗಿ ನಮ್ಮ ಪ್ರತಾಪವನನ್ನ ಇಷ್ಟಪಡೋದಿಕ್ಕೂ ಕೂಡ ಶುರುವನ್ನ ಮಾಡ್ಕೋತಾಳೆ. ಅಂದ್ರೆ ಇವನು ನಮ್ಮ ಊರಿಗೆ ಒಳ್ಳೇದನ್ನ ಮಾಡೋದಿಕ್ಕಾಗಿನೇ ಬಂದಿದ್ದಾನೆ ಅಂತ ಎಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ. ನಂತರ ನಮ್ಮ ಗೌರಿ ಮತ್ತೆ ಪ್ರತಾಪು ಇಬ್ಬರೇ ಕೂಡ ರೇಣು ಅವಳ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ಇವಾಗ ರೇಣು ಒಂದು ಟ್ವಿಸ್ಟ್ ಅನ್ನ ಕೊಟ್ಬಿಡ್ತಾಳೆ. ಅಂದ್ರೆ ನೀವು ಯಾರನ್ನ ಲೀಡರ್ ಅಂತ ಮಾಡ್ಕೊಂಡು ನಿಮ್ಮ ಊರನ್ನ ಕಾಪಾಡೋದಕ್ಕೆ ಬಂದಿದ್ದಾನೆ ಅನ್ಕೊಂಡಿದ್ದೀರೋ ಅವನು ನಿಜವಾಗ್ಲೂ ಯಾವ ಕೆಲ್ಸವನ್ನ ಮಾಡೋದಿಕ್ಕೆ ಬಂದಿದ್ದಾನೆ ಗೊತ್ತಾ? ಅದು ಅಲ್ದೆ ನೀನು ಇಷ್ಟವನ್ನ ಪಡುವ ಮರವನ್ನ ಕಟ್ ಮಾಡೋದಿಕ್ಕೆ ಆರ್ಡರ್ ಅನ್ನ ಕೊಟ್ಟಿದ್ದು ಬೇರೆ ಯಾರಿಗೂ ಅಲ್ಲ, ಈ ನಿಮ್ಮ ಹೊಸ ಲೀಡರ್ ಆಗಿರುವ ಪ್ರತಾಪೆ ಅಂತ ಎಲ್ಲಾ ವಿಷಯವನ್ನವೇ ಕೂಡ ಹೇಳ್ಬಿಡ್ತಾಳೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಗೌರಿಗೆ ಎಷ್ಟೆಲ್ಲ ನೋವಾಗ್ಬಿಡುತ್ತೆ ಅಂದ್ರೆ ಇವನನ್ನ ಪ್ರೀತಿ ಮಾಡೋದಿಕ್ಕೆ ನಾವು ಶುರುವನ್ನ ಮಾಡ್ಕೊಂಡಿದೀವಿ, ಬಟ್ ಆದ್ರೆ ಇವನು ನಮ್ಮ ಊರನ್ನ ನಾಶ ಮಾಡೋದಿಕ್ಕಾಗಿ ನೋಡ್ತಾ ಇದ್ದಾನೆ ಅಂತ ಒಂದು ಕಪಾಲಕ್ಕಾಗಿನೇ ಹೊಡಿತಾಳೆ. ಅಂಡ್ ಸೀದಾ ಎಲ್ಲಾ ಊರಿನ ಜನರನ್ನವೇ ಕೂಡ ಕುಬೇರ ದೇವ್ರ ಹತ್ರಕ್ಕಾಗಿನೇ ಕರ್ಸಿ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಎಲ್ಲಾ ಸತ್ಯಗಳನ್ನವೇ ಕೂಡ ಹೇಳ್ಬಿಡ್ತಾಳೆ. ಅಂದ್ರೆ ಈ ಪ್ರತಾಪು ನಮ್ಮ ಊರನ್ನ ಕಾಪಾಡೋಕೆ ಬಂದಿಲ್ಲ, ಬದಲಾಗಿ ಮಾರೋದಿಕ್ಕಾಗಿನೇ ಬಂದಿದ್ದಾನೆ. ಅಂಡ್ ನಮ್ಮ ಊರಿಗೆ ಈ ಶಾಪ ಬರೋದಿಕ್ಕೆ ಕಾರಣ ಬೇರೆ ಯಾರಿಗೂ ಅಲ್ಲ, ನಾನೇನೆ. ನಿಜವನ್ನ ಹೇಳ್ಬೇಕು ಅಂದ್ರೆ ಈ ಕುಬೇರ ದೇವರ ಹಿಂದೆ ಒಂದು ಸುರಂಗ ಮಾರ್ಗ ಇದೆ. ಅಂಡ್ ನಾನು ಯಾವಾಗ ಸುರಂಗದ ಒಳಗಡೆಗೆ ಹೋಗಿದ್ನೋ ನೀವು ಮಾಡಿರುವ ಎಲ್ಲ ಮೋಸವನ್ನವೇ ಕೂಡ ದೇವ್ರ ಹತ್ರವಾಗಿನೇ ಹೇಳ್ಕೊಂಡು ಇವರು ಒಂದು ಸಲ ನ್ಯಾಯದ ಪರವಾಗಿದ್ರೆ ಮತ್ತೊಂದು ಸಲ ಅನ್ಯಾಯದ ಪರಕ್ಕಾಗಿನೇ ಬದಲಾಗ್ತಾರೆ. ಸೊ ಇವರು ಸುಳ್ಳನ್ನ ಹೇಳುವ ಜನಗಳು ಅಂತ ತುಂಬಾನೇ ಕಂಪ್ಲೇಂಟ್ ಅನ್ನ ಮಾಡ್ಬೇಕಾದ್ರೆ ನೀವು ಮಾಡಿರುವ ತಪ್ಪಿಗೆ ಶಿಕ್ಷೆಯನ್ನ ದೇವ್ರು ಕೊಟ್ಟಿದ್ದಾನೆ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾಳೆ. ಅಂಡ್ ಇದನ್ನ ಕೇಳ್ಬೇಕಾದ್ರೆ ಊರಿನ ಜನಗಳವೇ ಕೂಡ ಅರ್ಥವನ್ನ ಮಾಡ್ಕೊಂಡು ಹಾಗಿದ್ರೆ ನಮ್ಮ ಶಾಪ ಹೋಗ್ಬೇಕು ಅಂದ್ರೆ ನಾವು ಮತ್ತೆ ಆ ಸುರಂಗದ ಒಳಗಡೆಗಾಗಿನೇ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರಿಂದ ಮೊದಲನೇದಾಗಿ ಪ್ರತಾಪವನನ್ನೇ ಟೆಸ್ಟ್ ಅನ್ನ ಮಾಡೋಣ ಅಂತ ಎಲ್ಲರೂ ಕೂಡ ಅವನನ್ನ ಎತ್ಕೊಂಡು ಬಂದು ಸುರಂಗದ ಒಳಗಡೆಗಾಗಿನೇ ಎಸಿತಾರೆ. ಅಂಡ್ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಆ ಸುರಂಗ ವಾಪಸ್ಸು ನಮ್ಮ ಪ್ರತಾಪವನನ್ನ ಹೊರಗಡೆಗಾಗಿನೇ ಪುಷ್ ಅನ್ನ ಮಾಡುತ್ತೆ. ಅಂಡ್ ಇವನು ಅನ್ಕಾನ್ಶಿಯಸ್ ಆಗಿರೋದನ್ನ ನೋಡ್ಬೇಕಾದ್ರೆ ಎಲ್ಲರೂ ಕೂಡ ಡಾಕ್ಟರ್ನ ಹತ್ರಕ್ಕಾಗಿನೇ ಕರ್ಕೊಂಡು ಬರ್ತಾರೆ. ಅಂಡ್ ಯಾವಾಗ ಇವನು ಕಾನ್ಶಿಯಸ್ಗೆ ಬಂದು ಎಚ್ಚರಿಯಾಗ್ತಾನೋ ಕೇವಲ ಒಂದೇ ಮಾತನ್ನ ರಿಪೀಟೆಡ್ ಆಗಿನೇ ಮಾತಾಡ್ತಿರ್ತಾನೆ. ಅಂಡ್ ಅದನ್ನವೇ ಕೂಡ ಯಾವ್ದೋ ಕೋಡ್ ಲ್ಯಾಂಗ್ವೇಜ್ ನಲ್ಲಿ ತುಂಬಾನೇ ವಿಚಿತ್ರವಾಗಿರುತ್ತೆ. ಅಂಡ್ ಇದೇ ರೀತಿಯಾಗಿ ಒಬ್ಬಳು ಮೆಂಟಲ್ ಅಜ್ಜಿ ಕೂಡ ಮಾತಾಡ್ತಾ ಇದ್ಲು ಅಲ್ವಾ, ಸೊ ಅವಳ ಹಾಗೇನೆ ಇವನವೇ ಮೆಂಟಲ್ ಆಗ್ಬಿಟ್ಟಿದ್ದಾನೆ ಅಂತ ತಿಳ್ಕೊತಾರೆ. ಅಂಡ್ ನಮ್ಮ ಗೌರಿಯನ್ನ ನೋಡ್ಬೇಕಾದ್ರೆ ಇದಕ್ಕೆಲ್ಲ ಕಾರಣ ನಾವೇನೆ. ಸೊ ಅವನ ಹತ್ರ ಮಾತಾಡಿ ಬರೋಣ ಅಂತ ರಾತ್ರಿ ಆಗ್ಬೇಕಾದ್ರೆ ಅವನ ಜೊತೆ ಮಾತಾಡೋದಕ್ಕಾಗಿನೇ ಹೊರಟು ಬರ್ತಾಳೆ. ಅಂಡ್ ಇದೇ ರೀತಿಯಾಗಿನೇ ಇರ್ಬೇಕಾದ್ರೆ ಸಡನ್ ಆಗಿ ರೇಣು ಈ ಜಾಗಕ್ಕಾಗಿನೇ ಬಂದ್ಬಿಡ್ತಾಳೆ. ಅಂದ್ರೆ ನಮ್ಮ ಪ್ರತಾಪ್ನ ತಲೆ ಕೆಟ್ಟೋಗಿದೆ ಅಂತ ಮಾತಾಡ್ತಾ ಇದ್ದಾರೆ ಅಲ್ವಾ, ಸೊ ಇದೇ ಗ್ಯಾಪ್ ಅಲ್ಲಿ ಪ್ರಾಪರ್ಟಿ ಪೇಪರ್ ಗಳಿಗೆ ಇವನ ಸೈನ್ ಅನ್ನ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಬಂದಿದ್ದಾಳೆ. ಬಟ್ ಆದ್ರೆ ನಮ್ಮ ಗೌರಿ ಬಚ್ಚಿಟ್ಕೊಂಡು ಎಲ್ಲವನ್ನ ಕೇಳಿಸ್ಕೊತಿರ್ತಾಳೆ. ಸೊ ಸರಿಯಾದ ಟೈಮಿಗೆ ಮುದ್ದಕ್ಕಾಗಿನೇ ಬಂದು ಈ ರೇಣು ಅವಳನ್ನ ತಡಿತಾಳೆ ನೋಡಿ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಯಾರೋ ಒಬ್ಬ ವ್ಯಕ್ತಿ ಈ ಜಾಗಕ್ಕಾಗಿನೇ ಬಂದು ನಮ್ಮ ಪ್ರತಾಪವನನ್ನ ಕಿಡ್ನಾಪ್ ಅನ್ನ ಮಾಡ್ಕೊಂಡು ಎತ್ತಕೊಂಡು ಹೋಗ್ಬಿಡ್ತಾನೆ. ಸೊ ಇವಾಗ ನಮ್ಮ ರೇಣು ಮತ್ತೆ ಗೌರಿ ಇಬ್ಬರವೇ ಕೂಡ ಹೇಗಾದ್ರೂ ಮಾಡಿ ಪ್ರತಾಪನ ಕಾಪಾಡೋದಕ್ಕಾಗಿ ಫಾಲೋವನ್ನ ಮಾಡ್ಕೊಂಡು ಬರ್ತಾರೆ. ಅಂಡ್ ಆ ಕಿಡ್ನಾಪರ್ ಕೂಡ ಯಾರುವೇ ಹೋಗದೆ ಇರುವ ಓಲ್ಡ್ ಮೈನ್ ಅನ್ನುವ ಜಾಗ ಇದೆ ಅಲ್ವಾ, ಸೇಮ್ ಅದೇ ಜಾಗದ ಒಳಗಡೆಗಾಗಿನೇ ಎತ್ತಕೊಂಡು ಬರ್ತಾನೆ. ಅಂಡ್ ಇವರವೇ ಕೂಡ ಫಾಲೋವನ್ನ ಮಾಡ್ಕೊಂಡು ಬಂದು ನೋಡ್ಬೇಕಾದ್ರೆ ಒಂದು ಟ್ವಿಸ್ಟ್ ಏನೇ ಕಾದಿರುತ್ತೆ. ನಮ್ಮ ಪ್ರತಾಪನ ಕಿಡ್ನಾಪ್ ಮಾಡ್ಕೊಂಡು ಬಂದಿರೋದು ಬೇರೆ ಯಾರಿಗೂ ಅಲ್ಲ, ಅದೇ ಓಪನಿಂಗ್ ಸೀನ್ ನಲ್ಲಿ ಒಬ್ಬ ನಶೇಡಿ ವ್ಯಕ್ತಿಯನ್ನ ನೋಡಿದ್ವಿ ಅಲ್ವಾ, ಹಾಗೆ ಈ ಊರಿನವರೆಲ್ಲ ಮೆಂಟಲ್ ಅಂತ ಕರೆಯುವ ಒಂದು ಲೇಡಿ ಇದ್ದಾಳೆ ಅಲ್ವಾ, ಸೊ ಅವರಿಬ್ಬರೇನೆ ಸೇರ್ಕೊಂಡು ನಮ್ಮ ಪ್ರತಾಪನ ಕಿಡ್ನಾಪ್ ಮಾಡಿರೋದು. ಅಂಡ್ ಇಲ್ಲಿ ನಮ್ಮ ಪ್ರತಾಪು ಮತ್ತೆ ಆ ಲೇಡಿ ಇಬ್ಬರವೇ ಕೂಡ ಯಾವ್ದೋ ವಿಷಯವನ್ನ ಮಾತಾಡ್ತಿರ್ತಾರೆ. ಆದ್ರೆ ಅವರು ಏನ್ ಮಾತಾಡ್ತಾ ಇದ್ದಾರೆ ಅಂತ ರೇಣುಗಾಗ್ಲಿ ನಮ್ಮ ಗೌರಿಗಾಗ್ಲಿ ಏನವೇ ಗೊತ್ತಾಗಲ್ಲ. ಸೊ ತುಂಬಾನೇ ಕಷ್ಟವನ್ನ ಪಟ್ಟು ಇವ್ರು ಡಿಕೋಡ್ ಅನ್ನ ಮಾಡಿ ನೋಡ್ಬೇಕಾದ್ರೇನೆ ಗೊತ್ತಾಗುತ್ತೆ. ಅಂದ್ರೆ ನಾವು ಏನನ್ನ ಕಳ್ಕೊಂಡಿದೀವೋ ಅದನ್ನ ಮತ್ತೆ ಪಡ್ಕೋಬೇಕು ಅನ್ನೋದಾಗಿನೇ ಮಾತಾಡ್ತಿರ್ತಾರೆ. ಅಂಡ್ ಇವಾಗ ಲೇಡಿ ಕೂಡ ಒಂದು ಕಥೆಯನ್ನ ಹೇಳೋದಿಕ್ಕೆ ಶುರುವನ್ನ ಮಾಡ್ತಾಳೆ. ಹಲವಾರು ವರ್ಷಗಳ ಹಿಂದೆ ಪ್ರತಾಪವನ ತಾಯಿಯನ್ನ ನೋಡ್ಬೇಕಾದ್ರೆ ಅವಳಿಗೆ ಮರ ಗಿಡಗಳನ್ನ ನೆಟ್ಟು ಬೆಳೆಸೋದು ಅಂದ್ರೆ ತುಂಬಾನೇ ಪ್ರೀತಿ ಇರುತ್ತೆ. ಸೊ ಯಾರನ್ನವೇ ಕೂಡ ಮರಗಳನ್ನ ಕೊಡ್ದು ಹಾಕೋದಕ್ಕಾಗಿ ಇವಳು ಬಿಡ್ತಾನೆ ಇರ್ಲಿಲ್ಲ. ಅಂಡ್ ಯಾರಾದ್ರೂ ಸತ್ತೋದ್ರೆ ಅವರ ಬಾಯಲ್ಲಿ ಬೀಜವನ್ನ ಇಟ್ಟು ಒಂದು ಹೊಸ ಮರವನ್ನ ಬೆಳೆಸ್ತಾಳೆ. ಆ ಮಟ್ಟಿಗೆ ಪ್ರಕೃತಿಯನ್ನ ಪ್ರೀತಿಸ್ತಾಳೆ ಪ್ರಕಾಶವನ ಮದರು. ಅಂಡ್ ಇದೇ ಟೈಮಿಗೆ ಸರಿಯಾಗಿ ರೇಣು ಅವಳ ಫಾದರ್ಗೆ ಈ ಜಾಗದಲ್ಲಿ ಚಿನ್ನ ಇದೆ ಅನ್ನೋದು ಗೊತ್ತಾಗುತ್ತೆ. ಆದ್ರಿಂದ ನಮ್ಮ ಪ್ರಕಾಶವನ ತಾಯಿ ಹತ್ರಕ್ಕಾಗಿನೇ ಬಂದು ಈ ಜಾಗದಲ್ಲಿ ನಾವು ಮೈನಿಂಗ್ ಅನ್ನ ಮಾಡ್ಬೇಕು ಅಂತಿದೀವಿ, ನಮ್ಗೆ ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊತಾನೆ. ಆದ್ರೆ ನಮ್ಮ ಪ್ರಕಾಶವನ ಮದರು ಸರಿಯಾಗಿನೇ ಬೈದು ರೇಣು ಅವನ ಫಾದರ್ ಅನ್ನ ಕಳಿಸ್ಬಿಡ್ತಾಳೆ. ಬಟ್ ಆದ್ರೆ ಅವನು ಚಿನ್ನದ ಆಸೆಗೆ ಬಿದ್ದಿರೋನು ಸೈಲೆಂಟ್ ಆಗಿರೋದಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ, ಸೊ ಅವನವೇ ಕೂಡ ಮತ್ತೊಂದ್ ಕಡೆಯಲ್ಲಿ ಪ್ಲಾನಿಂಗ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಈ ಕಡೆ ಪ್ರಕಾಶ್ ಅವನ ಮದರು ಗರ್ಭಿಣಿ ಆಗಿದ್ರಿಂದ ಡೆಲಿವರಿ ಟೈಮ್ ಕೂಡ ಬರುತ್ತೆ. ಇವಾಗ ನಮ್ಮ ಪ್ರಕಾಶ್ಗೆ ಸ್ಟೋರಿಯನ್ನ ಹೇಳ್ತಾ ಇದ್ದಾಳೆ ಅಲ್ವಾ, ಅದೇ ಲೇಡಿನೇ ಡೆಲಿವರಿಯನ್ನ ಮಾಡ್ಸೋದಿಕ್ಕಾಗಿನೇ ಬರ್ತಾಳೆ.
ಹಾಗೆ ನಿಮ್ಮ ಮಗುವನ್ನ ನೀವು ಕಾಪಾಡ್ಕೋಬೇಕು ಅಂದ್ರೆ ಸಿಟಿಯಲ್ಲಿರುವ ಹಾಸ್ಪಿಟಲ್ಗೆ ಹೋಗ್ಲೇಬೇಕು ಅಂತ ಹೇಳ್ಕೊತಾಳೆ. ಸೊ ಬೇರೆ ದಾರಿ ಇಲ್ದೆ ಪ್ರಕಾಶ್ ಅವಳ ಮದರ್ ಬಿ ಕೂಡ ಹಾಸ್ಪಿಟಲ್ಗೆ ಹೋಗೋದಿಕ್ಕೆ ರೆಡಿ ಆಗ್ತಾರೆ. ಅಂಡ್ ಹೋಗೋದಕ್ಕಿಂತ ಮುಂಚೆ ಇವರು ನೆಟ್ಟಿ ತುಂಬಾನೇ ಪ್ರೀತಿಯನ್ನ ಕೊಡ್ತಾ ಇರುವ ಒಂದು ದೊಡ್ಡ ಮರದ ಹತ್ರಕ್ಕಾಗಿನೇ ಬಂದು ಅದನ್ನ ಹಗ್ ಮಾಡ್ಕೊಂಡು ಪಪಿಯನ್ನ ಕೂಡ ಕೊಡ್ತಾರೆ. ಅಂಡ್ ಈ ಟೈಮ್ ನಲ್ಲಿ ನಮ್ಮ ಗೌರಿ ಕೂಡ ತುಂಬಾನೇ ಚಿಕ್ಕದಾದ ಹುಡುಗಿಯಾಗಿದ್ದಾಳೆ. ಸೊ ಅವಳ ಒಂದು ಗಿಡ ಸತ್ತೋಗ್ಬಿಟ್ಟಿದೆ ಅಂತ ನೋವನ್ನ ಪಡ್ಕೊಂಡು ದುಃಖವಾಗಿರ್ತಾಳೆ. ಇದನ್ನ ನೋಡುವ ಪ್ರಕಾಶ್ ಅವಳ ಮದರು ಗೌರಿಯನ್ನ ಕರೆದು, ನೋಡಮ್ಮ, ನಾನು ಡೆಲಿವರಿಯನ್ನ ಮಾಡ್ಕೊಂಡು ವಾಪಸ್ಸು ಬರೋವರ್ಗುವೆ ಕೂಡ ಈ ಮರಕ್ಕೆ ನೀನು ಪ್ರೀತಿಯನ್ನ ಕೊಟ್ಟು ಕಾಪಾಡ್ಕೊನೋದಾಗಿನೇ ಹೇಳ್ತಾರೆ. ಸೊ ನಮ್ಮ ಗೌರಿ ಕೂಡ ಈ ಮರವನ್ನ ನಾನು ನೋಡ್ಕೋತೀನಿ ಅನ್ನೋದಾಗಿ ಮಾತನ್ನವೇ ಕೂಡ ಕೊಡ್ತಾಳೆ. ಅಂಡ್ ಅದೇ ರೀತಿ ಇವರು ಸಿಟಿಗೆ ಬರ್ತಾರೆ. ಬಟ್ ಆದ್ರೆ ಹಳ್ಳಿಯಲ್ಲಿ ಎಲ್ಲನವೇ ಕೂಡ ಬದಲಾಗೋದಿಕ್ಕೆ ಶುರುವಾಗುತ್ತೆ ನೋಡಿ. ಅಂದ್ರೆ ರೇಣು ಅವನ ಫಾದರು ಹಳ್ಳಿಗಾಗಿನೇ ಬಂದು ಹಣವನ್ನ ಕೊಟ್ಟಿ ಎಲ್ಲಾ ಜನಗಳಿಂದ ಆಸ್ತಿಯನ್ನ ಇವನ ಹೆಸರಿಗಾಗಿನೇ ಬರೆಸ್ಕೊಂಡು ಚಿನ್ನವನ್ನ ತೆಗೆದಿಕ್ಕಾಗಿ ಮೈನಿಂಗ್ ಅನ್ನವೇ ಕೂಡ ಶುರುವನ್ನ ಮಾಡ್ಕೊಂಡ್ ಬಿಡ್ತಾನೆ. ಅಂಡ್ ಇದಕ್ಕೆ ನಮ್ಮ ಪ್ರಕಾಶ್ ಅವನ ಫಾದರವೇ ಕೂಡ ಸಪೋರ್ಟ್ ಅನ್ನ ಮಾಡಿ ಬರ್ತಾರೆ. ಇಲ್ಲಿ ಹಾಸ್ಪಿಟಲ್ ನಲ್ಲಿ ನೋಡ್ಬೇಕಾದ್ರೆ ಪ್ರಕಾಶ್ ಅವನ ಮದರ್ಗೆ ಡೆಲಿವರಿ ಪೇನ್ ಬಂದು ಫೈನಲಿ ನಮ್ಮ ಪ್ರಕಾಶ್ ಕೂಡ ಹುಡ್ತಾನೆ. ಅಂಡ್ ಹಳ್ಳಿಗೆ ಎಲ್ಲರೂ ವಾಪಸ್ ಬರ್ತಾರೆ. ಅಷ್ಟೇ ಇವಾಗ ವಾಪಸ್ಸು ಹಳ್ಳಿಗೆ ಬಂದು ಎಲ್ಲವನ್ನ ನೋಡ್ಬೇಕಾದ್ರೆ ಫುಲ್ಲು ಶಾಕ್ ಆಗ್ತಾರೆ ಮದರ್. ಸೊ ಯಾವ ಹಳ್ಳಿಯನ್ನ ನಾವು ಸುಂದರವಾಗಿ ಮಾಡಿದ್ವೋ ಇವತ್ತು ಆ ಹಳ್ಳಿ ಸಂಪೂರ್ಣವಾಗಿ ನಾಶವಾಗಿದೆ ಅಂತ ದುಃಖವನ್ನ ಪಡ್ತಿರ್ತಾಳೆ. ಅಂಡ್ ಇದ್ರಲ್ಲಿ ಡೆಲಿವರಿಗೆ ನೀವು ಸಿಟಿಗೆ ಹೋಗ್ಬೇಕು ಅಂತ ಮುದುಕಿ ಹೇಳಿದ್ಲು ಅಲ್ವಾ, ಅವಳನ್ನ ಬಳಸ್ಕೊಂಡೆ ಎಲ್ಲ ಕೆಲ್ಸಗಳನ್ನ ಮಾಡಿರೋದು ಅಂತ ಕೂಡ ಗೊತ್ತಾಗುತ್ತೆ. ಸೊ ಇವಾಗ ನಮ್ಮ ಮದರು ತುಂಬಾನೇ ಕೋಪವನ್ನ ಮಾಡ್ಕೊಂಡು ರೇಣು ಅವಳ ಫಾದರ್ನ ಹತ್ರಕ್ಕಾಗಿನೇ ಮಾತಾಡೋದಿಕ್ಕೆ ಬರ್ತಾರೆ. ಬಟ್ ಆದ್ರೆ ಇದ್ರ ಜೊತೆಗೆ ನನ್ನ ಗಂಡನವೇ ಕೂಡ ಕೈಯನ್ನ ಜೋಡಿಸಿದಾನೆ ಅಂತ ಗೊತ್ತಾಗ್ಬೇಕಾದ್ರೆ ತುಂಬಾನೇ ನೋವಾಗ್ಬಿಡುತ್ತೆ. ಅಂಡ್ ಇದೇ ಟೈಮ್ ನಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ಕೂಡ ಆಗ್ಬೇಕಾದ್ರೆ ನಮ್ಮ ಮದರವೇ ಕೂಡ ಜಾಗಕ್ಕಾಗಿನೇ ಬಿದ್ದು ಅದೇ ಸ್ಪಾಟಿನಲ್ಲಿ ತೀರೋಗ್ಬಿಡ್ತಾರೆ. ಅಂಡ್ ಇದೇ ಟೈಮ್ ನಲ್ಲಿ ಪ್ರಕಾಶ್ ಅನ್ನ ಕರ್ಕೊಂಡು ಅವನ ಫಾದರು ಈ ಊರನ್ನೇ ಬಿಟ್ಟು ಹೊರಗಡೆಗಾಗಿ ಬಂದ್ಬಿಡೋದು. ಸೊ ಎಲ್ಲಾ ವಿಷಯವನ್ನ ಮುದುಕಿ ನಮ್ಮ ಪ್ರಕಾಶ್ಗೆ ಇವಾಗ ಪ್ರೆಸೆಂಟ್ ನಲ್ಲಿ ಹೇಳ್ತಾ ಇದ್ದಾಳೆ. ಅಂಡ್ ಇದನ್ನ ತಿಳ್ಕೊಳ್ಳುವ ನಮ್ಮ ಪ್ರಕಾಶ್ಗೆ ಕೂಡ ನಾವು ಎಂತ ತಪ್ಪನ ಮಾಡ್ಬಿಡ್ವಿ ಅಂತ ಇವಾಗ ರಿಯಲೈಸ್ ಆಗುತ್ತೆ. ಸೊ ಸೀದಾ ಇವನು ಒಂದು ಮರವನ್ನ ಕಟ್ ಮಾಡ್ಬಿಟ್ಟಿದ್ದಾನೆ ಅಲ್ವಾ, ಆ ಮರದ ಹತ್ರಕ್ಕಾಗಿನೇ ದುಃಖವನ್ನ ಪಡ್ಕೊಂಡು ಬರ್ತಾನೆ. ಯಾಕಂದ್ರೆ ಈ ಮರವನ್ನ ನೆಟ್ಟು ಸಾಕಿ ಬರ್ತಾ ಇದ್ದದ್ದು ಇವನ ಮದರು ಅಂತ ಇವಾಗ ಗೊತ್ತಾಗಿದೆ ಅಲ್ವಾ. ಸೊ ನಮ್ಮ ತಾಯಿಯ ನೆನಪಿಗೋಸ್ಕರ ಇದ್ದದ್ದು ಅಂದ್ರೆ ಇದೊಂದೇ ಮರ ಅಂತ ದುಃಖವನ್ನ ಪಡ್ಕೊಂಡು ಅದೇ ಜಾಗದಲ್ಲಿ ಮಲ್ಕೋತಾನೆ. ಅಂಡ್ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಒಂದು ನಿರ್ಧಾರವನ್ನ ಮಾಡಿ ಎಲ್ಲಾ ಪ್ರಾಪರ್ಟಿ ಪೇಪರ್ ಗಳನ್ನ ತಂದು ಹಳ್ಳಿಯ ಜನರಿಗೆ ಹಂಚೋದಿಕ್ಕಾಗಿನೇ ಡಿಸೈಡ್ ಅನ್ನ ಮಾಡ್ಕೋತಾನೆ. ನನ್ನ ತಾಯಿ ಈ ಹಳ್ಳಿಯನ್ನ ಒಂದು ಸುಂದರವಾದ ಹಳ್ಳಿಯನ್ನಾಗಿ ಮಾಡ್ಬೇಕು ಅಂತ ಕನಸನ್ನ ಕಟ್ಟಿದ್ರು. ಸೊ ಅದಕ್ಕಾಗಿನೇ ನಾವು ಎಲ್ಲರವೇ ಕಷ್ಟವನ್ನ ಪಟ್ಟು ಮತ್ತೆ ಈ ಹಳ್ಳಿಯಲ್ಲಿ ಗಿಡ ಮರಗಳನ್ನ ಬೆಳೆಸೋಣ ಅನ್ನೋದಾಗಿನೇ ಹೇಳ್ಕೊಂಡು ಇವನ ಎಲ್ಲಾ ಆಸ್ತಿ ಪತ್ರಗಳನ್ನವೇ ಕೂಡ ಎಲ್ಲಾ ಜನಗಳಿಗೆ ಕೊಟ್ಬಿಡ್ತಾನೆ. ಅಂಡ್ ನಮ್ಮ ಗೌರಿ ಮತ್ತೆ ಪ್ರಕಾಶು ತುಂಬಾನೇ ಖುಷಿಯಾಗಿ ಇವಾಗ ಈ ಊರಿನ ಜನರು ಗಿಡ ಮರಗಳನ್ನ ನೆಡೋದಿಕ್ಕೆ ಶುರುವನ್ನ ಮಾಡ್ಕೊಂಡಿರ್ತಾರೆ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗು ಈ ಹಳ್ಳಿ ಒಳಗಡೆಗೆ ಬರ್ಬೇಕಾದ್ರೆ ಇವರು ಯೋಚನೆ ಕೂಡ ಮಾಡಿರೋದಿಲ್ಲ ಅಂತ ಘಟನೆನೇ ನಡೀತಾ ಇದೆ. ಅಂದ್ರೆ ಇವನು ಕೊಟ್ಟಿರುವ ಜಮೀನನ್ನ ತೋಡಿ ಚಿನ್ನವನ್ನ ತೆಗೆಯೋದಿಕ್ಕಾಗಿನೇ ನೋಡ್ತಿದ್ದಾರೆ. ಅಂಡ್ ಅದೇ ರೀತಿಯಾಗಿ ಜನಗಳಿಗೆ ಚಿನ್ನ ಕೂಡ ಸಿಗ್ಬೇಕಾದ್ರೆ ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ನಮ್ಮ ಪ್ರಕಾಶ್ ಅಂತೂ ನಾನು ಈ ರೀತಿಯಾಗಿ ಚಿನ್ನವನ್ನ ತೆಗೆಯೋದಿಕ್ಕೆ ನಿಮ್ಗೆ ಕೊಟ್ಟಿಲ್ಲ ಅಂತ ಹೇಳ್ಕೋಬೇಕಾದ್ರೆ, ಲೋ ತಮ್ಮ, ಇದ್ರಲ್ಲಿ ನಿಧಿ ಸಿಗ್ತಾ ಇದೆ ಅಂದ್ರೆ ಗಿಡ ಮರಗಳಿಂದ ತುಂಬಾನೇ ಬೆಲೆ ಬಾಳುತ್ತೆ ಅಲ್ವಾ ಅನ್ನೋದಾಗಿ ಇವನನ್ನೇ ಸಮಾಧಾನ ಮಾಡೋದಿಕ್ಕಾಗಿನೇ ನೋಡ್ತಾರೆ. ಬಟ್ ಆದ್ರೆ ಇದೇ ಟೈಮಿಗೆ ರೇಣು ಕೂಡ ಈ ಜಾಗಕ್ಕಾಗಿನೇ ಬಂದು, ನೀವು ಚಿನ್ನವೇನೋ ತೆಗಿತೀರಾ, ಬಟ್ ಆದ್ರೆ ಯಾರಿಗೆ ಮಾರ್ತೀರಾ? ಇದನ್ನ ತಗೊಳ್ಳೋದಿಕ್ಕೆ ಬೇರೆ ಯಾರುವೇ ಇಲ್ದೇ ಇರೋದ್ರಿಂದ ನನ್ಗೇನೆ ಮಾರ್ಬೇಕು ಅಂತ ಕೇಳ್ತಾಳೆ. ಸೊ ಊರಿನ ಜನಗಳೇ ಸರಿ ಓಕೆನೋದಾಗಿನೇ ಒಪ್ಕೊಂಡು ಮತ್ತೆ ಚಿನ್ನವನ್ನ ತೆಗೆಯೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾರೆ. ನೆಕ್ಸ್ಟ್ ನಮ್ಗೆ ಒಂದಷ್ಟು ಮಕ್ಕಳನ್ನ ತೋರಿಸ್ಬೇಕಾದ್ರೆ ಇವ್ರು ಕೂಡ ನಾವು ಚಿನ್ನವನ್ನ ತೆಗಿಬೇಕು ಅಂತ ಯೋಚಿಸ್ತಾ ಇದ್ದಾರೆ. ಬಟ್ ಆದ್ರೆ ಇವರ ಹತ್ರ ಜಮೀನ್ ಇಲ್ದೇ ಇರೋದ್ರಿಂದ ಕುಬೇರನ ಒಂದು ಸುರಂಗ ಮಾರ್ಗ ಇದೆ ಅಲ್ವಾ, ಸೊ ಅದ್ರ ಒಳಗಡೆನೆ ಹೋಗಿ ಚಿನ್ನವನ್ನ ತೆಗಿಯೋಣ ಅನ್ನೋದಾಗಿ ಎಲ್ಲರೂ ಪ್ಲಾನ್ ಅನ್ನ ಮಾಡ್ಕೋತಾರೆ. ಈ ಕಡೆ ನಮ್ಮ ಪ್ರಕಾಶ್ ಮತ್ತೆ ಗೌರಿಯನ್ನ ನೋಡ್ಬೇಕಾದ್ರೆ ಇಬ್ಬರವೇ ಕೂಡ ತುಂಬಾನೇ ಬೇಜಾರನ್ನ ಮಾಡ್ಕೊಂಡಿದ್ದಾರೆ. ಅಂಡ್ ಈ ಹಳ್ಳಿ ಜನಗಳಿಗೆ ಅರ್ಥವನ್ನ ಮಾಡ್ಸೋದಿಕ್ಕೆ ಟ್ರೈಯನ್ನ ಮಾಡಿದ್ರೆ ಕೂಡ ಏನಿವೆ ಪ್ರಯೋಜನ ಆಗಲ್ಲ. ಆದ್ರಿಂದ ನಮ್ಮ ಗೌರಿ ಹಳ್ಳಿಯನ್ನ ಬಿಟ್ಟು ಹೊರಟೋಗೋಣ ಅನ್ನೋದಾಗಿನೇ ಹೇಳ್ಕೊತಾಳೆ. ಆದ್ರೆ ನಮ್ಮ ಪ್ರತಾಪು ನನ್ನ ತಂದೆ ಮಾಡಿರುವ ತಪ್ಪನ್ನ ನಾನು ಮಾಡೋದಿಕ್ಕೆ ರೆಡಿ ಇಲ್ಲ, ನಾನು ಇದೇ ಜಾಗದಲ್ಲಿ ಇಟ್ಕೊಂಡು ಎಲ್ಲವನ್ನ ಸರಿ ಮಾಡ್ಬೇಕು ಅಂತ ಯೋಚಿಸ್ತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ಆ ಮಕ್ಕಳನ್ನ ನೋಡ್ಬೇಕಾದ್ರೆ ಕುಬೇರನ ಸುರಂಗದ ಒಳಗಡೆಗಾಗಿನೇ ಬಂದು ಚಿನ್ನವನ್ನ ತೆಗೆಯೋದಿಕ್ಕಾಗಿ ಶುರುವನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವರು ತಂದಿರುವ ವೆಪನ್ ಗಳನ್ನ ಬಳಸಿ ವಿಚಿತ್ರವಾಗಿರುವ ಒಂದು ಜಾಗವನ್ನ ನೋಡಿ ಅದು ಚಿನ್ನ ಇರಬಹುದು ಅಂತ ಅದಕ್ಕೆ ಹೊಡೆದ್ಬಿಡ್ತಾರೆ. ಅಷ್ಟೇ ಆದ್ರೂ ನೆಕ್ಸ್ಟ್ ಸೆಕೆಂಡ್ ಈ ಜಾಗದಲ್ಲಿ ಭೂಕಂಪ ಎಲ್ಲ ಶುರುವಾಗಿ ಹೊರಗಡೆ ಕೂಡ ಸಂಪೂರ್ಣವಾದ ಭೂಮಿನೇ ನಡ್ಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇವಾಗ ಏನಾಗುತ್ತೋ ಅದನ್ನ ಯಾರು ಕೂಡ ಯೋಚನೆಯನ್ನೇ ಮಾಡಿರೋದಿಲ್ಲ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಮತ್ತೊಬ್ಬ ವ್ಯಕ್ತಿ ಏನಾದ್ರೂ ಟಚ್ ಅನ್ನ ಮಾಡ್ಬಿಟ್ರೆ ಕೂಡ ಆ ವ್ಯಕ್ತಿ ಚಿನ್ನದ ಸ್ಟ್ಯಾಚು ಆಗಿ ಬದಲಾಗೋದಿಕ್ಕೆ ಶುರುವಾಗ್ಬಿಡ್ತಾನೆ.
ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ಲರಿಗೂ ಕೂಡ ಚಿನ್ನವಾಗಿನೇ ಬದಲಾಗ್ತಾ ಇದ್ದಾರೆ. ಯಾರ್ಯಾರು ಒಬ್ಬರನ್ನ ಒಬ್ಬರು ಟಚ್ ಅನ್ನ ಮಾಡ್ಕೋತಾರೋ ಎಲ್ಲರೂ ಚಿನ್ನವಾಗಿ ಇವಾಗ ಮುಕ್ಕಾಲು ಭಾಗ ಊರಿನಲ್ಲಿರುವ ಎಲ್ಲಾ ಜನರಿಗೂ ಕೂಡ ಚಿನ್ನವಾಗಿನೇ ಬದಲಾಗ್ಬಿಟ್ಟಿದ್ದಾರೆ. ಅಂದ್ರೆ ನಮ್ಮ ಗೌರಿ ದೇವ್ರ ಹತ್ರ ರಿಕ್ವೆಸ್ಟ್ ಅನ್ನ ಮಾಡ್ಕೋತಿದ್ಲು ಅಲ್ವಾ, ಈ ಮನುಷ್ಯರು ಮನುಷ್ಯತ್ವಕ್ಕಿಂತ ಹೆಚ್ಚು ಚಿನ್ನಕ್ಕಾಗಿನೇ ಬೆಲೆಯನ್ನ ಕೊಡ್ತಾ ಇದ್ದಾರೆ ಅಂತ. ಸೊ ಅದೇ ಕಾರಣಕ್ಕೆ ಇವಾಗ ಎಲ್ಲರಿಗೂ ಕೂಡ ಚಿನ್ನವಾಗಿನೇ ಬದಲಾಗ್ತಾ ಇರೋದು. ಅಂಡ್ ಇವಾಗ ನಮ್ಮ ಶಾಂತಿ ಕೂಡ ಪ್ರಕಾಶ್ ಮತ್ತೆ ಗೌರಿ ಹತ್ರಕ್ಕೆ ಬಂದು ಒಂದು ವಿಷಯವನ್ನ ಹೇಳ್ಕೊತಾಳೆ. ಓಲ್ಡ್ ಮೈನ ಹತ್ರ ನಾನು ಮತ್ತೊಂದು ದಾರಿ ಇರೋದನ್ನ ನೋಡಿದೀನಿ. ಅಂಡ್ ಈ ಶಾಪದಿಂದ ನಾವು ತಪ್ಪಿಸ್ಕೋಬೇಕು ಅಂದ್ರೆ ಆ ದಾರಿಯ ಮುಖಾಂತರ ನಾವು ಮತ್ತೊಂದು ಜಾಗಕ್ಕೆ ತಲುಪಬೇಕು. ಅವಾಗ ಮಾತ್ರ ನಾವು ನಾರ್ಮಲ್ ಆಗಿ ಬದುಕೋದಿಕ್ಕೆ ಸಾಧ್ಯ ಅಂತ ಹೇಳ್ಕೊತಾಳೆ. ಅಂಡ್ ಅದೇ ರೀತಿಯಾಗಿ ನಮ್ಗೆ ಆ ಸುರಂಗ ಮಾರ್ಗವನ್ನ ತೋರಿಸ್ಬೇಕಾದ್ರೆ ಆ ಸ್ವಾಲೆನ್ ಅನ್ನುವ ಡೀಲರ್ ಬಂದಿದ್ದ ಅಲ್ವಾ, ಅವನು ಕೂಡ ಸುರಂಗ ಮಾರ್ಗದಲ್ಲಿ ನುಗ್ಗಿ ಮತ್ತೊಂದು ದಾರಿಯಲ್ಲಿ ಹೊರಗೆ ಬರ್ತಾನೆ. ಅಂಡ್ ಹೊರಗೆ ಬರ್ಬೇಕಾದ್ರೇನೆ ಗೊತ್ತಾಗುತ್ತೆ ಈ ಊರಿನ ಒಳಗಡೆ ಇವರು ಮಾತಾಡಿದ್ರೆ ಹಾಡಿನ ರೀತಿಯಾಗಿ ಕೇಳಿಸ್ತಿತ್ತು ಅಲ್ವಾ, ಬಟ್ ಆದ್ರೆ ಇವಾಗ ಅದು ನಾರ್ಮಲ್ ಆಗಿನೇ ಕೇಳಿಸ್ತಿರುತ್ತೆ. ಅಂದ್ರೆ ನಿಜವಾಗ್ಲೂ ಈ ದಾರಿಯಿಂದ ಹೊರಗೆ ಬಂದ್ರೆ ಎಲ್ಲರೂ ಸೇಫ್ ಆಗಿನೇ ಬದುಕಬಹುದು. ಸೊ ಈ ವಿಷಯವನ್ನ ತಿಳ್ಕೊಳ್ಳುವ ನಮ್ಮ ಟೀಮ್ ಅವರಾಗಿರ್ಬಹುದು, ಉಳಿದಿರುವ ಊರಿನವರಾಗಿರ್ಬಹುದು, ಎಲ್ಲರಿಗೂ ಕೂಡ ಗೋಲ್ಡ್ ಮೈನ್ ನ ಒಳಗಡೆಗಾಗಿನೇ ನುಗ್ಗಿ ಬರ್ತಾರೆ. ಅಂಡ್ ಅದೇ ರೀತಿಯಾಗಿ ಬರ್ತಿರ್ಬೇಕಾದ್ರೆ ಇವಾಗ ದೊಡ್ಡ ಪ್ರಾಬ್ಲಮ್ ಎದುರಾಗುತ್ತೆ ನೋಡಿ. ಅಂದ್ರೆ ನಮ್ಮ ಶಾಂತಿ ಗರ್ಭಿಣಿ ಆಗಿರೋದ್ರಿಂದ ಡೆಲಿವರಿ ಪೇನು ಬಂದ್ಬಿಡುತ್ತೆ. ಸೊ ಅವಳು ಕೆಳಗಡೆ ಬಿದ್ದು ಒದ್ದಾಡ್ತಾ ಇದ್ರೆ ಕೂಡ ಯಾರು ಅವಳಿಗೆ ಹೆಲ್ಪ್ ಅನ್ನ ಮಾಡೋದಿಕ್ಕೆ ಆಗಲ್ಲ. ಯಾಕಂದ್ರೆ ಯಾರಾದ್ರೂ ಟಚ್ ಅನ್ನ ಮಾಡ್ಬಿಟ್ರೆ ಸ್ಟ್ಯಾಚು ಆಗಿ ಬದಲಾಗ್ಬಿಡ್ತಾಳೆ ಅಲ್ವಾ. ಸೊ ಎಲ್ಲರೂ ನಿಂತು ದುಃಖದಲ್ಲಿನೇ ನೋಡ್ತಾ ಇದ್ದಾರೆ. ಅಂಡ್ ಇದೇ ಟೈಮ್ ನಲ್ಲಿ ಬೇರೆ ಮೇಲ್ಗಡೆಯಿಂದ ಕೆಲವೊಂದಷ್ಟು ಕಲ್ಲುಗಳು ಶಾಂತಿಯ ಮೇಲೆ ಬಿದ್ದೋಗುವ ಹಾಗೇನೆ ಕಾಣಿಸ್ತಾ ಇರುತ್ತೆ. ಸೊ ಇದ್ರಿಂದ ಎಲ್ಲ ಜನಗಳಿಗೂ ಕೂಡ ಭಯವನ್ನ ಪಡ್ಕೋತಿರ್ಬೇಕಾದ್ರೆ ಅದೇ ಚಿನ್ನವನ್ನ ತೆಗೆದಕ್ಕೆ ಚಿಕ್ಕ ಮಕ್ಕಳು ಒಳಗಡೆಗೆ ಬಂದಿದ್ರು ಅಲ್ವಾ, ಆ ಮಕ್ಕಳು ನಮ್ಮ ಶಾಂತಿಯನ್ನ ಕಾಪಾಡೋದಿಕ್ಕಾಗಿ ವೃತ್ತಾಕಾರದಲ್ಲಿ ಬಂದು ನಿಂತ್ಕೋತಾರೆ. ಅಂದ್ರೆ ಅವರ ಪ್ರಾಣವನ್ನವೇ ಲೆಕ್ಕಿಸದೆ ಒಬ್ಬರನ್ನ ಒಬ್ಬರು ಟಚ್ ಅನ್ನ ಮಾಡ್ಕೊಂಡು ನಮ್ಮ ಶಾಂತಿಯನ್ನ ಕಾಪಾಡೋದಿಕ್ಕಾಗಿ ಕಲ್ಲುಗಳನ್ನ ಅವರ ಮೇಲೆ ಬೀಳಿಸ್ಕೊಳ್ಳೋದಿಕ್ಕಾಗಿ ರೆಡಿಯಾಗಿ ನಿಂತಿದ್ದಾರೆ. ಸೊ ಇದನ್ನ ಹಳ್ಳಿ ಜನಗಳಿಗೂ ಕೂಡ ನೋಡ್ಬೇಕಾದ್ರೆ ಇವಾಗ ಇವರ ಒಳಗಡೆ ಇರುವ ಮನುಷ್ಯತ್ವ ಹೊರಗಡೆ ಬರುತ್ತೆ. ಅಂದ್ರೆ ಇವರು ಚಿನ್ನದ ಮೇಲೆ ಅಪಾರವಾದ ಆಸೆಯನ್ನ ಮಡಗಿದ್ರು ಅಲ್ವಾ. ಸೊ ಎಲ್ಲಾ ಚಿನ್ನವನ್ನ ಬಿಸಾಕಿ ನಮ್ಮ ಸ್ವಾತಿ ಅವಳನ್ನ ಕಾಪಾಡೋದಿಕ್ಕಾಗಿನೇ ಬಂದು ಒಬ್ರ ಮೇಲೆ ಒಬ್ರು ನಿಂತ್ಕೊಳ್ಳೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾರೆ. ಅಂಡ್ ಇದೇ ರೀತಿಯಾಗಿ ಎಲ್ಲಾ ಜನಗಳಿಗೂ ಕೂಡ ಚಿನ್ನದ ಸ್ಟ್ಯಾಚುಗಳಾಗಿ ಬದಲಾಗ್ತಾನೆ ಹೋಗ್ತಾ ಇದ್ದಾರೆ. ಇದನ್ನ ನಮ್ಮ ಪ್ರಕಾಶ್ ಮತ್ತೆ ಗೌರಿ ಎಲ್ಲರಿಗೂ ಕೂಡ ನೋಡ್ಬೇಕಾದ್ರೆ ತುಂಬಾನೇ ಶಾಕ್ ಆಗ್ತಾರೆ. ಅಂಡ್ ಫೈನಲ್ ಆಗಿ ಶಾಂತಿ ಕೂಡ ಒಂದು ಮಗುವಿಗೆ ಜನ್ಮವನ್ನ ಕೊಡ್ತಾಳೆ, ಬಟ್ ಆದ್ರೆ ಆ ಮಗು ಮಾತಾಡ್ತಾ ಇರೋದಿಲ್ಲ. ಸೊ ಎಲ್ಲರಿಗೂ ಒಂದು ಕ್ಷಣಕ್ಕೆನೆ ಗಾಬರಿಯಾಗ್ತಾರೆ. ಅಂಡ್ ಅದು ಅಲ್ಲದೆ ಊರಿನಲ್ಲಿರುವ ಮುಕ್ಕಾಲು ಭಾಗ ಜನರು ಎಲ್ಲರೂ ಸ್ಟ್ಯಾಚು ಆಗೋಗಿದ್ದಾರೆ ಅಲ್ವಾ. ಸೊ ಇವಾಗ ನಮ್ಮ ಹತ್ರ ಬೇರೆ ದಾರಿ ಇಲ್ಲ ಅಂತ ಕುಬೇರನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತಾರೆ. ನಾವು ಇಲ್ಲಿವರೆಗೂ ಹಣ ಚಿನ್ನದ ಮೇಲೆ ಅತಿ ಆಸೆಯನ್ನ ಪಟ್ಟಿದೀವಿ. ಸೊ ಇವಾಗ ನಮ್ಮ ಎಲ್ಲಾ ಆಸೆನವೇ ಕೂಡ ಮಣ್ಣು ಪಾಲಾಗಿದೆ. ಅಂಡ್ ನಾವು ಪ್ರಾಯಶ್ಚಿತವನ್ನ ಪಡೋದಿಕ್ಕಾಗಿ ರೆಡಿಯಾಗಿದ್ದೀವಿ. ದಯವಿಟ್ಟು ನಮ್ಮನ್ನ ಕಾಪಾಡು ಅನ್ನೋದಾಗಿ ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ಕೋಬೇಕಾದ್ರೆ ಇವಾಗ ಇವರ ತಪ್ಪನ ದೇವ್ರು ಕೂಡ ಕ್ಷಮಿಸಿ ಹಲವಾರು ವರ್ಷಗಳಿಂದ ಈ ಊರಿಗೆ ಮಳೆನೆ ಬರ್ದೇ ಇದ್ರೆ ಕೂಡ ಈ ಬಾರಿಯಾಗಿ ಮಳೆಯಾಗುತ್ತೆ. ಅಂಡ್ ಯಾವಾಗ ಮಳೆಯ ಹನಿಗಳು ಈ ಸ್ಟ್ಯಾಚುಗಳ ಮೇಲೆ ಬೀಳುತ್ತೋ ಆವಾಗ ಎಲ್ಲಾ ಸ್ಟ್ಯಾಚುಗಳಿವೆ ಮತ್ತೆ ನಾರ್ಮಲ್ ಆಗೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಇವರ ಊರಿಗೆ ಬಂದಿರುವ ಎಲ್ಲಾ ಶಾಪ್ ಅನ್ನುವೇ ಕಂಪ್ಲೀಟ್ ಆಗಿನೇ ಹೊರಟೋಗುತ್ತೆ. ಸೊ ಇದನ್ನ ನೋಡ್ಬೇಕಾದ್ರೆ ಊರಿನ ಜನಗಳಾಗಿರ್ಬಹುದು, ಪ್ರತಾಪ್ ಆಗಿರ್ಬಹುದು, ಗೌರಿ ಆಗಿರ್ಬಹುದು, ಎಲ್ಲರಿಗೂ ಕೂಡ ಅವರ ಖುಷಿಯನ್ನ ತಡೆಯೋದಿಕ್ಕೇನೆ ಆಗ್ತಿರೋದಿಲ್ಲ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ 2 ವರ್ಷಗಳ ನಂತರ ನಮ್ಗೆ ತೋರಿಸ್ಬೇಕಾದ್ರೆ ತುಂಬಾನೇ ದೊಡ್ಡದಾಗಿರುವ ಬಿಸ್ನೆಸ್ ಮ್ಯಾನು ಇವರ ಊರಿಗೆ ಎಂಟ್ರಿ ಕೊಡ್ತಾನೆ. ಅಂಡ್ ಇವಾಗ ನಾವು ಈ ಊರನ್ನ ನೋಡ್ಬೇಕಾದ್ರೆ ಎಲ್ಲಾ ಕಡೆನೂ ಗಿಡ ಮರಗಳು ಬೆಳ್ಕೊಂಡು ಹಚ್ಚ ಹಸಿರಿನಿಂದ ಕೂಡಿದೆ. ಸೊ ಇವಾಗ ಊರಿಗೆ ಬಂದಿರುವ ಬಿಸ್ನೆಸ್ ಮ್ಯಾನು ಬೇರೆ ಯಾರು ಅಲ್ಲ, ದೇವರ ಕೊಂಡ. ಅಂಡ್ ಅವನು ಬಂದಿರೋದು ಇಲ್ಲಿ ಅಡಗಿರುವ ಚಿನ್ನವನ್ನ ಹೊರಗಡೆಗಾಗಿ ತೆಗೆಯೋದಿಕ್ಕಾಗಿ. ಸೊ ಈ ಜನಗಳ ಹತ್ರಕ್ಕಾಗಿನೇ ಬಂದು ಇಲ್ಲಿ ಚಿನ್ನ ಇರೋದ್ರ ಬಗ್ಗೆ ನಿಮ್ಗೆ ಗೊತ್ತಾನೋದಾಗಿ ಕೇಳ್ತಾನೆ. ಅದಕ್ಕೆ ಜನಗಳಿವೆ ಕೂಡ ಹೌದು ಅಂತ ಹೇಳ್ತಾರೆ. ಸೊ ಆ ಚಿನ್ನವನ್ನ ಮಾರಿದ್ರೆ ತುಂಬಾನೇ ಹಣ ಸಿಗುತ್ತೆ, ಅದ್ರ ಬಗ್ಗೆ ಗೊತ್ತಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಕೂಡ ಜನಗಳು ಹೌದು ಅನ್ನೋದಾಗಿನೇ ಹೇಳ್ಕೊತಾರೆ. ಅಂಡ್ ಇದೇ ರೀತಿಯಾಗಿನೇ ಮಾತಾಡ್ಕೊಂಡು ವಿಜಯ್ ದೇವ್ರಕೊಂಡ ಒಂದು ಗಿಡವನ್ನ ತುಳಿದ್ ಬಿಡ್ತಾನೆ. ಅಷ್ಟೇ ಆ ರೀತಿ ತುಳಿತಿದಾಗೇನೆ ಇವನ ಕಾಲುಗಳು ಆಟೋಮೆಟಿಕ್ ಆಗಿ ಡ್ಯಾನ್ಸ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡುತ್ತೆ. ಅಷ್ಟೇ ಯಾಕೆ ಇವನ ಪೂರ್ತಿಯಾದ ಟೀಮನೇ ಕಂಟ್ರೋಲ್ ಅನ್ನ ಕಳ್ಕೊಂಡು ಅವರ ಕೈಕಾಲ್ನಲ್ಲಿ ನೋವು ಬರ್ತಾ ಇದ್ರೆ ಕೂಡ ಡ್ಯಾನ್ಸ್ ಅನ್ನ ಮಾಡ್ತಾನೆ ಇರ್ತಾರೆ. ಸೊ ಫೈನಲ್ ಆಗಿ ಇವರಿಗೆ ಅರ್ಥವಾಗ್ಬಿಡುತ್ತೆ, ನಾವು ಬಂದು ನಿಂತಿರುವ ಮಣ್ಣು ಸಾಮಾನ್ಯವಾದ ಮಣ್ಣಲ್ಲ, ನಾವು ಈ ಜಾಗಕ್ಕಾಗಿನೇ ಬಂದು ದೊಡ್ಡ ತಪನ ಮಾಡ್ಬಿಡ್ವಿ ಅಂತ ಎಲ್ಲರಿಂದನೂ ಕ್ಷಮೆಯನ್ನ ಕೇಳಿ ಪಟ್ ಅಂತ ಆ ಜಾಗವನ್ನ ಬಿಟ್ಟು ಹೊರಟೋಗ್ಬಿಡ್ತಾರೆ. ಅಂಡ್ ಕೊನೆಯಲ್ಲಿ ನಮ್ಮ ಪ್ರಕಾಶ್, ಗೌರಿ ಮತ್ತೆ ಹಳ್ಳಿಯ ಜನರು ಎಲ್ಲರೂ ಕೂಡ ಒಂದು ನೆಮ್ಮದಿಯಾದ ಜೀವನವನ್ನ ನಡೆಸಿ ಬರೋದಕ್ಕೆ ಶುರುವನ್ನ ಮಾಡ್ಕೋತಾರೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಮೂವಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಹೊಸದಾಗಿ ಬರ್ತಿರುವ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಅಂತ ಹೊಸ ಚಾನಲ್ ಅನ್ನ ಕ್ರಿಯೇಟ್ ಮಾಡಿ. ಅದ್ರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ಅದನ್ನವೇ ಕೂಡ ಮಿಸ್ ಅನ್ನ ಮಾಡದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ, ಓಕೆ, ಎಂತದೇ ಅದ್ಭುತವಾದ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.